ಲಾಸ್ಟ್ ಟೈಮ್ ಆಗಿದ್ರೆ ಜ್ವಾಲಾಮುಖಿ ಎಲ್ಲಿ ಉಗಮ ಆಗುತ್ತೆ ಏನು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗಿದ್ವಿ. ಪರ್ಟಿಕ್ಯುಲರ್ ಅದ್ರ ಬಗ್ಗೆ ಕುರಿತು ನಾವು ಮಾತಾಡ್ತಾ ಹೋಗ್ತೀವಿ. ಇಲ್ಲಿ ಜ್ವಾಲಾಮುಖಿಗಳು ಅಂದ್ರೆ ಏನು, ಅದು ಹೇಗಿರುತ್ತೆ ಅಂತ ನೋಡ್ತಾವ. ಹೌದಲ್ಲ, ಭೂಮಿಯ ಆಂತರಿಕ ರಚನೆ ಹೇಗಿದೆ ಅನ್ನೋದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ಮಾಡಿದೆ ನಾನು. ಹೌದಲ್ಲ, ಭೂಮಿಯ ಆಂತರಿಕ ರಚನೆ. ಈ ಭೂಮಿಯ ಆಂತರಿಕ ರಚನೆಯನ್ನ ನಾವು 3 ಪಾರ್ಟ್ ಮಾಡ್ಕೊಂಡಿದ್ವಿ. ಹೌದಲ್ಲ, ಭೂಮಿಯ ಆಂತರಿಕ ರಚನೆ ನಾವು 3 ಭಾಗ ಮಾಡ್ಕೊಂಡಿದ್ವಿ. ಮೊದಲನೇದು ಲಿಥೋಸ್ಪಿಯರ್, ಎರಡನೇದು ಮ್ಯಾಂಟಲ್, ಇನ್ನೊಂದು ನಿಮಗೆ ನಿಫೆ ಅಥವಾ ಕೋರ್ ಅಂತ ಕರಿತೀವಿ. ಹೌದಲ್ಲ, ನಿಫೆ ವಲಯ ಅಥವಾ ಕೋರ್ ಅಥವಾ ಕೇಂದ್ರ ಅಂತ ಕರಿತಾ ಹೋಗ್ತೀವಿ. ಈ ಪ್ರಮುಖವಾಗಿ 3 ಭಾಗ ಮಾಡ್ಕೊಂಡಿದ್ವಿ. ಇದರಲ್ಲಿ ಲಿಥೋಸ್ಪಿಯರ್ ಅಥವಾ ಶಿಲಾಗೋಳ ಮತ್ತೆ ಕೇಂದ್ರ ಅಥವಾ ನಿಫೆ, ಈ 2 ವಲಯನೂ ಕೂಡ ಘನಾಕೃತಿಯಲ್ಲಿ ಇರ್ತಾ ಹೋಗುತ್ತೆ. ಹೌದಲ್ಲ, 2 ಕೂಡ ಸಾಲಿಡ್ ಸ್ಟೇಜ್ ಅಲ್ಲಿ ಇರುತ್ತೆ. ಈ ಮಧ್ಯದಲ್ಲಿ ಇದೆಯಲ್ಲ ಮ್ಯಾಂಟಲ್, ಈ ಮ್ಯಾಂಟಲ್ ಅಥವಾ ಮಿಶ್ರಗೋಳ ಸಂಪೂರ್ಣವಾಗಿ ಹರೆದ್ರವ ರೂಪದಲ್ಲಿರುವಂತದ್ದು. ಅವರ ಮ್ಯಾಗ್ಮಾ ಸ್ಟೇಜ್ ಅಲ್ಲಿ ಮ್ಯಾಂಟಲ್ ನೋಡ್ತಾ ಹೋಗ್ತೀವಿ. ಈ ಮ್ಯಾಗ್ಮಾ ಸ್ಟೇಜ್ ಅಲ್ಲಿ ಇರೋದ್ರಿಂದ ಈ ಭಾಗದಲ್ಲಿ, ಅದರಲ್ಲೂ ಕೂಡ ಇಲ್ಲಿ ಈ ಮ್ಯಾಂಟಲ್ ನ 2 ಭಾಗ ಮಾಡ್ಕೊಳ್ತೀವಿ. ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್, ಮೇಲ್ ಮಿಶ್ರಗೋಳ, ಕೆಳ ಮಿಶ್ರಗೋಳ. ಈ ಅಪ್ಪರ್ ಮ್ಯಾಂಟಲಿನ ಮೇಲ್ಭಾಗದಲ್ಲಿ, ಯಾವುದು ಅಪ್ಪರ್ ಮ್ಯಾಂಟಲಿನ ಮೇಲ್ಭಾಗದಲ್ಲಿ ನಮಗೆ ಅಸ್ತನೋಸ್ಪಿಯರ್ ಅಂತ ಬರುತ್ತೆ. ಇದು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ನಿಮಗೆ. ಅಸ್ತನೋಸ್ಪಿಯರ್ ಅಪ್ಪರ್ ಮ್ಯಾಂಟಲಿನ ಮೇಲ್ಭಾಗ, ಮೇಲ್ ಮಿಶ್ರಗೋಳದ ಮೇಲ್ಭಾಗದಲ್ಲಿ ಯಾವ್ದು ಬರುತ್ತೆ, ಅಸ್ತನೋಸ್ಪಿಯರ್ ಬರುತ್ತೆ. ಈ ಅಸ್ತನೋಸ್ಪಿಯರ್ ಅಲ್ಲಿ ಮ್ಯಾಗ್ಮಾ ಇರುತ್ತೆ. ಈ ಮ್ಯಾಗ್ಮಾ ಈ ಭೂ ಫಲಕಗಳು ಚಲನೆ ಆಗೋದ್ರಿಂದ, ಅಂದ್ರೆ ಈ ಮ್ಯಾಗ್ಮಾ ಮೇಲ್ಗಡೆ, ಅಸ್ತನೋಸ್ಪಿಯರ್ ಮೇಲ್ಗಡೆ ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಭೂ ಫಲಕಗಳ ಚಲನೆ ಆಗ್ತಾ ಇರುತ್ತೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಯಾಕಂದ್ರೆ ಅಸ್ತನೋಸ್ಪಿಯರ್ ಆಗ್ಬೋದು, ಮ್ಯಾಂಟಲ್ ಆಗ್ಬೋದು, ಸೆಮಿ ಲಿಕ್ವಿಡ್ ಫಾರ್ಮ್ ಅಲ್ಲಿ. ಈ ಸೆಮಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಅರೆದ್ರವ ರೂಪದಲ್ಲಿ ವಸ್ತುಗಳು ಇರೋದ್ರಿಂದ ಇದ್ರ ಮೇಲ್ಗಡೆ ಭೂ ಫಲಕಗಳು ಈ ತರ ಚಲನೆಯನ್ನ ಹೊಂದ್ತಾ ಇರ್ತವೆ, ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಇದು ಆಗ್ಬೇಕಾದಾಗ ಇದರಲ್ಲಿ ಒಂದು ಫಾಲ್ಟ್ ಆದರೆ ಅಂತಂದ್ರೆ, ಇದರಲ್ಲಿ ಬಿರುಕು ಉಂಟಾದ್ರೆ ಈ ಮ್ಯಾಗ್ಮಾ ಏನ್ ಮಾಡುತ್ತೆ, ಅಸ್ತನೋಸ್ಪಿಯರ್ ಇರುವಂತಹ ಮ್ಯಾಗ್ಮಾ ಈ ಮುಖಾಂತರ, ಫಾಲ್ಟ್ ಮುಖಾಂತರ ಹೊರಗಡೆ ಬರುತ್ತೆ. ಈ ಮ್ಯಾಗ್ಮಾ ಹೊರಗಡೆ ಬಂದ್ರೆ ಇದನ್ನ ನಾವು ಲಾವಾ ಅಂತ ಕರಿತಾ ಹೋಗ್ತೀವಿ. ಹಾಗಲ್ಲ, ಇದ್ರೆ ನಾವೆಂತ ಕರೆಯೋದು, ಮೇಲ್ಗಡೆ ಬಂದ್ರೆ ಲಾವಾ ಅಂತ ಕರಿತೀವಿ. ಟೋಟಲ್ ಕ್ರಿಯೆಯನ್ನು ನಾವೇನು ಜ್ವಾಲಾಮುಖಿ, ವಾಲ್ಕೆನೋ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ಇಂತಹ ವಾಲ್ಕೆನೋವನ್ನ ಕುರಿತು ಸ್ಟಡಿ ಮಾಡ್ಲಿಕ್ಕೆ ನಾವು ವಾಲ್ಕೆನಾಲಜಿ ಅಂತ ಕರಿತಾ ಹೋಗ್ತೀವಿ. ಸ್ಟಡಿ ಆಫ್ ವಾಲ್ಕೆನೋ. ಹೌದಲ್ಲ, ಜ್ವಾಲಾಮುಖಿಯನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ನಾವೆಂತ ಕರಿತಾ ಹೋಗ್ತೀವಿ, ಸ್ಟಡಿ ಆಫ್ ವಾಲ್ಕೆನೋ. ಜ್ವಾಲಾಮುಖಿಯನ್ನು ಕುರಿತು ಅಧ್ಯಯನ ಮಾಡೋದಕ್ಕೆ ವಾಲ್ಕೆನಾಲಜಿ ಅಂತ ಕರಿತಾ ಹೋಗ್ತೀವಿ. ಹಾಗಿದ್ರೆ ಈ ವಾಲ್ಕೆನೋಗಳ ಉಗಮ ಸ್ಥಾನ ಯಾವುದು ಅಂತ ಕೇಳ್ತಾರೆ. ಹೌದಲ್ಲ, ಜ್ವಾಲಾಮುಖಿಯ ಉಗಮ ಸ್ಥಾನ. ಜ್ವಾಲಾಮುಖಿಯ ಉಗಮ ಸ್ಥಾನ ಅಸ್ತನೋಸ್ಪಿಯರ್. ಅಸ್ತನೋಸ್ಪಿಯರ್ ಜ್ವಾಲಾಮುಖಿಯ ಉಗಮ ಸ್ಥಾನವಾಗಿರುತ್ತೆ. ಹೌದಲ್ಲ, ನೋಡಿ ಇಲ್ಲಿ ನೋಡೋದಾದ್ರೆ ಮ್ಯಾಗ್ಮಾ ಚೇಂಬರ್. ಹೌದಲ್ಲ, ಒಂದು ಚಿತ್ರವನ್ನು ಗಮನಿಸಿ ಗೊತ್ತಾಗತ್ತೆ. ಮ್ಯಾಗ್ಮಾ ಚೇಂಬರ್, ಇಲ್ಲಿರುವಂತ ಲಾವಾ ಏನ್ ಮಾಡುತ್ತೆ, ಭೂಮಿಯ ಮೇಲ್ಮೈ ಕಡೆಗೆ ಬರ್ತಾ ಇರುತ್ತೆ. ಹೌದಲ್ಲ, ಈ ಮೇಲ್ಮೈಗೆ ಬರೋದ್ರಿಂದ ಇಲ್ಲೇನಾಗ್ತಾ ಹೋಗುತ್ತೆ ನೋಡಿ, ಲಾವಾ ಆ ಕಡೆ ಈ ಕಡೆಗೆ ಫ್ಲೋ ಕೂಡ ಆಗುತ್ತೆ. ಹೌದಲ್ಲ, ಲಾವಾ ಬರುತ್ತೆ, ಲಾವಾ 2 ಕಡೆ ಕೂಡ ಏನಾಗ್ತಿರುತ್ತೆ, ಹರಿತಾ ಇರುತ್ತೆ. ಹೌದಲ್ಲ, ನೋಡಿ ಇದನ್ನ ಪೈರೋಕ್ಲಾಸ್ಟಿಕ್ ಫ್ಲೋ ಅಂತ ಕರಿತಾ ಹೋಗ್ತೀವಿ. ಬೆಂಕಿ ಮಿಶ್ರಿತ ವಸ್ತುಗಳ ಹರಿಯುವಿಕೆ. ಅಂದ್ರೆ ಇಲ್ಲಿ ಬರುವಂತ ವಸ್ತುಗಳು ಬೆಂಕಿ ಮಿಶ್ರಿತವಾದಂತ ವಸ್ತುಗಳೇ. ಹೌದಲ್ಲ, ಈ ಲಾವಾ ಇಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಕ್ಲಿಯರ್? ಲಾವಾ ಹರ್ಕೊಂಡು ಹೋಗ್ತಾ ಇದೆ. ಈ ಬರ್ತಿರೋ ಲಾವಾದಲ್ಲಿ, ಈ ಲಾವಾ ಬರ್ತಿದೆಯಲ್ಲ, ಅದರೊಳಗಡೆ ಗ್ಯಾಸ್ ಕೂಡ ಬರುತ್ತೆ, ಅನಿಲಗಳು ಕೂಡ ಬರುತ್ತೆ, ಡಸ್ಟ್ ಪಾರ್ಟಿಕಲ್, ಧೂಳಿನ ಕಣಗಳು ಅದರೊಳಗಡೆ ಬರ್ತಾ ಹೋಗುತ್ತೆ. ಇದರಿಂದ ಏನಾಗ್ತಾ ಹೋಗುತ್ತೆ ನೋಡಿ, ವಾಲ್ಕೆನಿಕ್ ಇಂದ ಕ್ಲೌಡ್ ಕೂಡ ಫಾರ್ಮ್ ಆಗುತ್ತೆ. ಹೌದಲ್ಲ, ಹ್ಯಾಸ್ ಕ್ಲೌಡ್, ಬೂದಿ ಮೋಡ. ಇದು ಮಳೆಯಿಂದ ತರೋದಿಲ್ಲ, ಅದು ಇಲ್ಲಿ ಒಂದು ಬರುತ್ತಿರುವಂತಹ ಬೂದಿಯಿಂದ ಅಥವಾ ಹ್ಯಾಸ್ ಇಂದ ಕ್ಲೌಡ್ ಫಾರ್ಮ್ ಆಗುತ್ತೆ. ಇದಕ್ಕೆ ಬೂದಿ ಮೋಡ ಅಥವಾ ಹ್ಯಾಸ್ ಕ್ಲೌಡ್ ಅಂತ ಕರಿತಾ ಹೋಗ್ತೀವಿ. ಮತ್ತೆ ಈ ಬರುತ್ತಿರುವಂತ ಲಾವಾದಲ್ಲಿ ಏನು ಅಸ್ತನೋಸ್ಪಿಯರ್ ಇಂದ ಬರ್ತಾ ಇದೆ ಲಾವಾ, ಮ್ಯಾಗ್ಮಾ ಏನ್ ಬರ್ತಾ ಇದೆ, ಈ ಬರ್ತಿರೋದ್ರಲ್ಲಿ ಏನು ಸಿಲಿಕಾ ಕಂಟೆಂಟ್ ಮೋರ್ ದನ್ 50% ಇದ್ರೆ, 50%ಗೂ ಹೆಚ್ಚಿಗೆ ಪ್ರಮಾಣದಲ್ಲಿ ಸಿಲಿಕಾ ಇದ್ರೆ ಏನಾಗುತ್ತೆ, ಅಲ್ಲಿ ವಾಲ್ಕೆನಿಕ್ ಬಾಂಬ್ಗಳು ಬರ್ತಾ ಹೋಗ್ತವೆ. ವಾಲ್ಕೆನಿಕ್ ಬಾಂಬ್ ಅಂದ್ರೆ ಏನು, ಜ್ವಾಲಾಮುಖಿಯ ಬಾಂಬ್ಗಳು. ನೋಡಿ ನೋಡ್ತಾ ಇದ್ದೀರಾ, ಸೊ ಕೆಲವೊಂದು ಮೂವಿಯಲ್ಲೂ ಕೂಡ ನೋಡಿರ್ತಾರೆ. ಹೌದಲ್ಲ, ವಾಲ್ಕೆನಿಕ್ ಬಾಂಬ್ ಅಂದ್ರೆ ಮುಂದೆ ಹೀರೋ ನೋಡ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಬಾಂಬ್ ರೀತಿಯಲ್ಲಿ ಬಂದು ಎಕ್ಸ್ಪ್ಲೋರ್ ಆಗಿ ಈ ಜ್ವಾಲಾಮುಖಿಯ ಹುಂಡೆಗಳು ಬಂದು ಬೀಳ್ತಾ ಇರುತ್ತೆ. ಇದನ್ನ ವಾಲ್ಕೆನಿಕ್ ಬಾಂಬ್ ಅಂತ ಕರಿತಾ ಹೋಗ್ತೀವಿ. ಈ ವಾಲ್ಕೆನಿಕ್ ಬಾಂಬ್ ಬರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಬರ್ತಿರೋ ಲಾವಾದಲ್ಲಿ ಸಿಲಿಕಾ ಪ್ರಮಾಣ ಏನಾಗಿರ್ಬೇಕು, ಹೆಚ್ಚಾಗಿರ್ಬೇಕು. ಸೊ ಶೇಕಡ 50% ಹೆಚ್ಚಿಗೆ ಸಿಲಿಕಾ ಇತ್ತು ಅಂತ ಹೇಳಿದ್ರೆ ವಾಲ್ಕೆನಿಕ್ ಬಾಂಬ್ಗಳು ಆಗ್ತಾ ಹೋಗ್ತವೆ, ಅದು ಎಕ್ಸ್ಪ್ಲೋರ್ ಆಗುತ್ತೆ. ಯಾವ ವಾಲ್ಕೆನೋ ಎಕ್ಸ್ಪ್ಲೋರ್ ಆಗ್ತಾ ಇರುತ್ತೋ, ಸ್ಫೋಟಗೊಳ್ತಾ ಇರುತ್ತೋ ಅಂತದ್ರಲ್ಲಿ ಯಾವುದು ವಾಲ್ಕೆನಿಕ್ ಬಾಂಬ್ಗಳನ್ನ ನೋಡ್ತಾ ಹೋಗುತ್ತೆ. ಇನ್ನು ಕೆಲವೊಂದ್ ಕಡೆ ಲಾವ ಆಗುತ್ತೆ, ಸೈಲೆಂಟ್ ಆಗಿ ಕರ್ಕೊಂಡು ಹೋಗ್ತದೆ. ಅದು ಏನಿರುತ್ತೆ ಅಂತ ಆಮೇಲೆ ನೋಡ್ತಾ ಹೋಗೋಣ. ಬಟ್ ಫಾರ್ ಎಕ್ಸಾಂಪಲ್, ಇಲ್ಲಿ ಲಾವ ಬರ್ತದೆ, ಇನ್ನೊಂದು ಲಾವ ಇನ್ನೊಂದು ಬ್ರಾಂಚ್ ತಗೊಳುತ್ತೆ. ಇದಕ್ಕೆ ಸೆಕೆಂಡರಿ ಅಥವಾ ಪ್ಯಾರಾಸೈಟ್ ಕೋನ್ ಅಂತ ಕರಿತಾ ಹೋಗ್ತೀವಿ.
ಅಂದ್ರೆ ಒಂದು ಲಾವಾ ಆಕ್ಟಿವ್ ಒಂದು ಬರ್ತಾ ಇದೆ, ಒಂದು ವಾಲ್ಕೆನೋ ಆಗ್ತಾ ಇದೆ, ಇಲ್ಲೊಂದು ಜ್ವಾಲಾಮುಖಿ ಆಗ್ತಾ ಇದೆ, ಆ ಜ್ವಾಲಾಮುಖಿ ಒಳಗಡೆ ಇನ್ನೊಂದು ದಾರಿ ಮುಖಾಂತರ ಆಗುವಂಥದ್ದು. ಇದಕ್ಕೆ ಇದ್ರ ಮೇಲೆ ಇದು ಅವಲಂಬಿತ ಆಗಿದೆ. ಅದಕ್ಕೆ ನಾವು ಗೊತ್ತೀವಿ ಪ್ಯಾರಾಸೈಟ್ ಕೋನ್, ಹೌದಲ್ಲ, ಅವಲಂಬಿತ ಶಂಕು ಅಥವಾ ದ್ವಿತೀಯ ಅವಲಂಬಿತ ಶಂಕು ಅಂತ ನಾವು ಕರಿತಾ ಹೋಗ್ತೇವೆ. ಇದು ಮೈನ್ ಜ್ವಾಲಾಮುಖಿ ಬರೋದು ಮೈನ್ ವೆಂಟ್, ಪ್ರಮುಖವಾದಂತಹ ದ್ವಾರ. ಈ ಜ್ವಾಲಾಮುಖಿ ಬರುತ್ತಲ್ಲ ಈ ಭಾಗವನ್ನ ಕ್ರೇಟರ್ ಅಂತ ಕರಿತಾ ಹೋಗ್ತೀವಿ, ಮುಖ್ಯ ದ್ವಾರ, ಪ್ರಮುಖವಾದಂತಹ ದ್ವಾರ, ಹೌದಲ್ಲ. ಇಲ್ಲಿ ಈ ಲಾವಾ ಬಂದಾದ್ಮೇಲೆ ನೋಡಿ ಇಲ್ಲಿ ಯಾವ ತರ ಆಗಿದೆ, ಇದೆಲ್ಲ ಲಾವಾ ಬರುತ್ತೆ ಮತ್ತೆ ಭೂಮಿ ಮೇಲೆ ಬರ್ತಿದಾಗ ಟೆಂಪರೇಚರ್ ಬೇಗ ಹೋಗ್ಬಿಡುತ್ತೆ, ಇದು ಮೌಂಟೇನ್ಸ್ ಆಗಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಒಂದು ಲೇಯರ್ ಅಲ್ಲಿ ಬರ್ತೀವಿ ನೋಡಿ, ಒಂದು ಲೇಯರ್ ಏನಾಗ್ತು, ಲಾವಾ ಫಾರ್ಮ್ ಆಯ್ತು. ಇದ್ರ ಮೇಲ್ಗಡೆ ಏನಾಗ್ತದೆ, ಹೋಗಿರೋಂಥ ಆಯಸ್ ಅಥವಾ ಬೂದಿ ಎಲ್ಲ ಇದ್ರ ಮೇಲೆ ಬಿದ್ದು ಇದ್ರ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಮತ್ತೆ ಇದ್ರ ಮೇಲೆ ಲಾವಾ, ಇದ್ರ ಮೇಲೆಲ್ಲ ಮತ್ತೆ ಬೂದಿ ಕೂತ್ಕೊಳ್ಳುತ್ತೆ, ಮತ್ತೆ ಲಾವಾ, ಈ ತರ ಮೌಂಟೇನ್ಸ್ಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಕ್ಲಿಯರ್. ಹಾಗೆ ಈ ಲಾವಾದಿಂದ ಮತ್ತೆ ಹ್ಯಾಸಿಂಗ್ ಕೂಡ ಯಾವ್ದು ಕ್ಲಿಯರ್ ಆಗ್ತಿರುತ್ತೆ, ಇದರ ಜ್ವಾಲಾಮುಖಿ ಪರ್ವತಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹಾಗೆ ಜ್ವಾಲಾಮುಖಿಗಳು ಎಲ್ಲಿ ಉಗಮ ಆಗ್ತವೆ ಅಂತ ಗೊತ್ತಾಯ್ತು, ಅಸ್ಟ್ರೋಸ್ಫಿಯರ್ ಅಲ್ಲಿ. ಈ ಅಸ್ಟ್ರೋಸ್ಫಿಯರ್ ಜ್ವಾಲಾಮುಖಿಗಳು ಉಗಮ ಆಗ್ತವೆ. ಈ ಅಸ್ಟ್ರೋಸ್ಫಿಯರ್ ವಸ್ತುಗಳಿಗೆ ನಾವು ಮ್ಯಾಗ್ಮಾ ಅಂತ ಕರಿತಾ ಹೋಗ್ತೀವಿ, ಅಥವಾ ಪೈರೋಕ್ಲಾಸ್ಟಿಕ್ ಮೆಟೀರಿಯಲ್ಸ್, ಬೆಂಕಿ ಮಿಶ್ರಿತ ವಸ್ತುಗಳು ಅಂತ ನಾವು ಕರಿತಾ ಹೋಗ್ತೀವಿ. ಇನ್ನು ಇದೆ ಈ ಜ್ವಾಲಾಮುಖಿ ಉಂಟಾಗ್ಲಿಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋಗೋಣ. ಸೊ ಜ್ವಾಲಾಮುಖಿ ಉಂಟಾಗ್ಲಿಕ್ಕೆ ಕಾರಣ ಏನು, ಅರ್ತ್ ಸರ್ಫೇಸ್ ಇಂದ ಅಂದ್ರೆ ಭೂಮಿಯ ಮೇಲ್ಮೈಯಿಂದ ಭೂಮಿಯ ಆಳಭಾಗಕ್ಕೆ ಹೋಗ್ತಾ ಇದೆ. ಅರ್ತ್ ಸರ್ಫೇಸ್ ಇಂದ ಹೊರಗಡೆ ಹೋಗ್ತಾ ಇದ್ರೆ ನೀವು ಪ್ರತಿ 32 ಮೀಟರ್ಗೆ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಎಷ್ಟು, 32 ಡಿಗ್ರಿ ಸೆಲ್ಸಿಯಸ್ಗೆ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್, 37 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅರ್ತ್ ಸರ್ಫೇಸ್ ಇಂದ ಹೊರಗಡೆ ಹೋಗ್ತಿದ್ರೆ ಭೂಮಿ ಅನ್ಕೊಳ್ಳಿ, ಇದರಿಂದ ಹೊರಗಡೆ ಹೋಗ್ತಿದ್ರೆ ಎಷ್ಟಾಗ್ತಿರುತ್ತೆ, ಪ್ರತಿ 32 ಮೀಟರ್ಗೆ 1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಇದು ಕೂಡ ಒಂದು ವಾಲ್ಕೆನೋ ಆಗ್ಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ, ಹೌದಲ್ಲ. ಎರಡನೇದೇನು, ಒತ್ತಡ, ಉಷ್ಣಾಂಶ ಹೆಚ್ಚಾಗ್ತಾ ಹೋಗುತ್ತೆ ಮತ್ತೆ ಒತ್ತಡನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಅರ್ತ್ ಸರ್ಫೇಸ್ ಇಂದ ಭೂಮಿ ಒಳಭಾಗಕ್ಕೆ ಹೋಗ್ತಿದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ಒಂದು ಕಾರಣ ಆಗುತ್ತೆ. ಮತ್ತು ಭೂಮಿಯ ಅಂತರ್ಜಲದಲ್ಲಿ, ಸೊ ಭೂಮಿಯ ಗ್ರೌಂಡ್ ವಾಟರ್ ಏನಾಗಿರುತ್ತೆ, ಇದರಿಂದ ನೀರಾವಿ ಕೂಡ ಆಗುತ್ತೆ, ಅನಿಲಗಳು ಕೂಡ ಆಗುತ್ತೆ ಭೂಮಿಯ ಒಳಭಾಗದಲ್ಲಿ. ಸೊ ಲಾವಾ ಇರೋದ್ರಿಂದ ಗ್ರೌಂಡ್ ವಾಟರ್ ಏನಿರುತ್ತೆ ಆ ನೀರಾವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಭೂಮಿ ಒಳಗಡೆಯಿಂದ ನೀರೆಲ್ಲ ಹೀಟ್ ಆಗುತ್ತೆ, ಹೀಟ್ ಆದ್ಮೇಲೆ ಆ ನೀರು ಮೇಲ್ಗಡೆ ಬರ್ಲಿಕ್ಕೆ ಆಗ್ತಾ ಹೋಗುತ್ತೆ. ಯಾವುದೇ ವಸ್ತು ಹೀಟ್ ಆಯ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ, ಲೈಟ್ ವೇಟ್ ಆಗುತ್ತೆ. ಲೈಟ್ ವೇಟ್ ಆದಾಗ ಮೇಲ್ಗಡೆ ಫ್ಲೋ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದೇ ರೀತಿಯಲ್ಲಿ ಭೂಮಿ ಒಳಗಿರುವಂತಹ ಅಂತರ್ಜಲದ ನೀರು ನೀರಾವಿ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅದರಿಂದನೂ ಕೂಡ ಏನಾಗ್ತಿರುತ್ತೆ, ವಾಲ್ಕೆನೋ ಆಗುವ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗಿ ಭೂಮಿಯ ಫಲಕಗಳ ಚಲನೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹೌದಲ್ಲ. ಈ ಭೂಮಿಯ ಫಲಕಗಳ ಚಲನೆಯಿಂದನೂ ಕೂಡ ಏನಾಗುತ್ತೆ, ವಾಲ್ಕೆನೋಗಳು ಆಗ್ತಾ ಹೋಗುತ್ತೆ. ಏನಾಗಿದೆ ಭೂಮಿಯ ಫಲಕಗಳ ಚಲನೆ ನೋಡಿ, ಇದು ಭೂಮಿ, ಈ ಭೂಮಿಯನ್ನ 3 ಭಾಗ ಮಾಡ್ಕೊಂಡಿದೀವಿ. ಮೊದಲೇದು ಲಿಥೋಸ್ಫಿಯರ್, ಇದು ಕೋರ್, ಇದು ಮ್ಯಾಂಟಲ್ ಅಲ್ಲ. ಮ್ಯಾಂಟಲ್ ಸಂಪೂರ್ಣವಾಗಿ ಯಾವ್ದ್ರಿಂದ ಕೂಡಿದೆ, ಇದು ಸೆಮಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ. ಸೊ ಸೆಮಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಇದ್ರ ಮೇಲ್ಗಡೆ ಈ ಫಲಕಗಳು ಅಥವಾ ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಭೂ ಫಲಕಗಳ ಚಲನೆ ಆಗ್ತಾ ಇರುತ್ತೆ. ಹಾಗಾಗಿ ಈ ಫಲಕಗಳ ಚಲನೆ ಆಗೋದ್ರಿಂದ ಈ ಭಾಗದಲ್ಲಿ ಏನು ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಅಲ್ಲಿ ಫಾಲ್ಟ್ ಆದ್ರೆ, ಈ ಫಲಕಗಳು ಬಿರುಕುಂಟಾದ್ರೆ ಇದ್ರ ವಸ್ತುಗಳು ಹೊರಗಡೆ ಬರ್ತಾ ಹೋಗುತ್ತೆ. ಈ ವಸ್ತು ಅಂದ್ರೆ ಯಾವುದು, ಮ್ಯಾಗ್ಮಾ, ಅಸ್ಟ್ರೋಸ್ಫಿಯರ್ ಮ್ಯಾಗ್ಮಾ ಹೊರಗಡೆ ಬರುತ್ತೆ. ಇದರಿಂದ ಯಾವುದು ವಾಲ್ಕೆನೋ ಕೂಡ ಆಗ್ತಾ ಹೋಗ್ತೀವಿ. ಇವೆಲ್ಲವೂ ಕೂಡ ಪ್ರಮುಖವಾಗಿರುವಂತಹ ಕಾರಣಗಳು ನಾವು ನೋಡ್ತಾ ಹೋಗ್ತೇವೆ. ನೆಕ್ಸ್ಟ್ ನೋಡೋದಾದ್ರೆ ಹಾಗೆ ಲಾವಾದಲ್ಲಿ ಏನಿರುತ್ತೆ ಸರ್, ಲಾವಾ ಅಂತ ಹೇಳಿದ್ವಿ. ಸೊ ಅದು ಯಾವಾಗ ಲಾವಾ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಅಸ್ಟ್ರೋಸ್ಫಿಯರ್ ಇತ್ತು ಅಂತ ಹೇಳೋದಕ್ಕೆ ಏನಂತ ಕರಿತೀವಿ, ಮ್ಯಾಗ್ಮಾಮ್. ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, ಅಸ್ಟ್ರೋಸ್ಫಿಯರ್ ಇದೆ ಅಂತ ಕರಿತೀವಿ ಅದಕ್ಕೆ ಮ್ಯಾಗ್ಮಾಮ್ ಅಥವಾ ಪೈರೋಕ್ಲಾಸ್ಟಿಕ್ ಮೆಟೀರಿಯಲ್ಸ್, ಬೆಂಕಿ ಮಿಶ್ರಿತ ವಸ್ತುಗಳು. ಆ ಮ್ಯಾಗ್ಮಾ ಅರ್ತ್ ಸರ್ಫೇಸ್ಗೆ ಭೂಮಿಯ ಮೇಲ್ಭಾಗ ಬಂದಾಗ ಅದನ್ನ ಕರಿತೀವಿ ಲಾವಾ. ಹಾಗೆಯೇ ಈ ಲಾವಾ ಯಾವುದನ್ನ ಒಳಗೊಂಡಿರುತ್ತೆ, ಸೊ ಲಾವಾಗಳು ಯಾವ್ದನ್ನ ಒಳಗೊಂಡಿರುತ್ತೆ ಅಂದ್ರೆ ಅನಿಲಗಳು, ಗ್ಯಾಸಸ್, ಧೂಳಿನ ಕಣಗಳು, ಡಸ್ಟ್ ಪಾರ್ಟಿಕಲ್ಸ್, ಧೂಳಿನ ಕಣಗಳು, ಹೌದಲ್ಲ. ಯಾವುದು ಗ್ಯಾಸಸ್ ಅನಿಲಗಳನ್ನ ಒಳಗೊಂಡಿರುತ್ತೆ, ಡಸ್ಟ್ ಪಾರ್ಟಿಕಲ್ ಧೂಳಿನ ಕಣಗಳನ್ನ ಒಳಗೊಂಡಿರುತ್ತೆ, ಮತ್ತು ಶಿಲಾಚೂರುಗಳು, ರಾಕ್ ಫ್ರಾಗ್ಮೆಂಟ್ಸ್, ಶಿಲಾಚೂರುಗಳು. ಇವೆಲ್ಲವುಗಳ ಮಿಶ್ರಣವನ್ನ ನಾವೇಂತ ಕರಿತಾ ಹೋಗ್ತೀವಿ, ಪೈರೋಕ್ಲಾಸ್ಟಿಕ್ ಮೆಟೀರಿಯಲ್ಸ್ ಅಥವಾ ಬೆಂಕಿ ಮಿಶ್ರಿತ ವಸ್ತುಗಳು,
ಹೌದಲ್ಲ. ಹಾಗೆ ಲಾವಾ ಯಾವುದು ಗ್ಯಾಸಸ್ ಇಂದ ಆಗಿರುತ್ತೆ, ಡಸ್ಟ್ ಪಾರ್ಟಿಕಲ್ ಧೂಳಿನ ಕಣಗಳಿಂದ ಆಗಿರುತ್ತೆ, ಮತ್ತು ರಾಕ್ ಫ್ರಾಗ್ಮೆಂಟ್ಸ್ ಶಿಲಾಚೂರುಗಳಿಂದ ಆಗಿರುತ್ತೆ. ಒಂದು ಲಾವಾದಲ್ಲಿ ಇಷ್ಟು ವಸ್ತುಗಳನ್ನ ಒಳಗೊಂಡಿರುತ್ತೆ. ಎಕ್ಸಾಂಪಲ್ ಕೇಳ್ಬೋದು, ಲಾವವು ಕೆಳಗಿನ ಯಾವ ವಸ್ತುಗಳನ್ನ ಒಳಗೊಂಡಿರುತ್ತೆ ಅಂತ ಕೂಡ ಕೇಳ್ತಾ ಹೋಗ್ಬೋದು. ಓಕೆ, ಏನು ಟೈಪ್ಸ್ ಆಫ್ ಲಾವವನ್ನು ಎಷ್ಟು ಭಾಗ ಮಾಡ್ಕೊಳ್ತಾ ಇದ್ದೀವಿ? ಎರಡು ರೀತಿಯಾದ ಎರಡು ವಿಧಗಳಾದಂತಹ ಲಾವವನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದು ಆಮ್ಲೀಯ ಲಾವ ಅಥವಾ ಅಸಿಡಿಕ್ ಲಾವಾ, ಏನದು ಕ್ಷಾರೀಯ ಲಾವ, ಬೇಸಿಕ್ ಲಾವ. ನೋಡಿ, ಲಾವದಲ್ಲಿ 2 ಟೈಪ್ಸ್ ಬರುತ್ತೆ, ಎರಡು ವಿಧದ ಲಾವ ಬರುತ್ತೆ. ಒಂದು ಕ್ಷಾರೀಯ ಲಾವ, ಇನ್ನೊಂದು ಆಮ್ಲೀಯ ಲಾವ, ಅಸಿಡಿಕ್ ಲಾವ ಮತ್ತೆ ಬೇಸಿಕ್ ಲಾವ. ಹಾಗೆ ಅಸಿಡಿಕ್ ಲಾವ ಅಂದ್ರೆ ಏನು, ಬೇಸಿಕ್ ಲಾವ ಅಂತಂದ್ರೆ ಏನು, ಎರಡಕ್ಕಿರುವಂತಹ ಡಿಫ್ರೆನ್ಸ್ ಏನು? ಎರಡಕ್ಕಿರುವಂತಹ ಇದಕ್ಕೆ ಡಿಫ್ರೆನ್ಸ್ ಏನು ನೋಡ್ತಾ ಹೋಗೋಣ. ನೋಡಿ, ಆಮ್ಲೀಯ ಲಾವ ಮತ್ತೆ ಕ್ಷಾರೀಯ ಲಾವ. ಈ ಆಮ್ಲೀಯ ಲಾವ ತಗೊಳ್ತು ಅಂತ ಹೇಳಿದ್ರೆ ಯಾವುದು, ಅಸಿಡಿಕ್ ಲಾವ ತಗೊಳ್ತು ಅಂತ ಹೇಳಿದ್ರೆ ಇದರಲ್ಲಿ ಸಿಲಿಕಾ ಕಂಟೆಂಟ್ ಹೈ ಇರುತ್ತೆ. ಅಂದ್ರೆ ಸಿಲಿಕಾದ ಪ್ರಮಾಣ ಹೆಚ್ಚಿರುತ್ತೆ. ಎಷ್ಟು? ಶೇಕಡ 50%ಗೂ ಹೆಚ್ಚಿರುತ್ತೆ. ಎಷ್ಟು? 50%ಗಿಂತ ಹೈ ಇದ್ರೆ, ಹೆಚ್ಚಿದ್ರೆ, ಭೂಮಿ ಹೊರಗಡೆ ಲಾವ ಬರ್ತಾ ಇದೆ, ಅದರಲ್ಲಿ ಸಿಲಿಕಾ ಕಂಟೆಂಟ್ 50%ಗಿಂತ ಹೆಚ್ಚಿದ್ರೆ ಇದು ನಾವು ಅಸಿಟಿಕ್ ಲಾವ ಅಥವಾ ಆಮ್ಲೀಯ ಲಾವ ಅಂತ ಕರಿತಾ ಹೋಗ್ತೀವಿ. ಇನ್ನು ಭೂಮಿ ಒಳಭಾಗದಿಂದ ಬರುತ್ತಿರುವಂತ ಲಾವದಲ್ಲಿ, ಸೊ ಭೂಮಿ ಒಳಭಾಗದ ಲಾವದಲ್ಲಿ ಸಿಲಿಕಾ ಕಂಟೆಂಟ್ 50% ಕಡಿಮೆ ಇದ್ರೆ, ಸೊ ಬರ್ತಿರೋ ಲಾವದಲ್ಲಿ ಸಿಲಿಕಾ 50%ಗಿಂತ ಕಡಿಮೆ ಇದ್ರೆ ಈಗ ನಾವು ಬೇಸಿಕ್ ಲಾವ ಅಥವಾ ಕ್ಷಾರೀಯ ಲಾವ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ಇನ್ನು ಹೆಚ್ಚಿನ ಸಿಲಿಕಾ ಹೊಂದಿದ್ರೆ ಭೂಮಿ ಒಳಗಿಂತ ಬರ್ತಿರೋಂಥ ಲಾವದಲ್ಲಿ ಅದ್ರಲ್ಲಿ ಸಿಲಿಕಾ ಕಾಂಟ್ 50% ಇತ್ತು ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ, ಮೌಂಟೈನ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ, ಪರ್ವತಗಳನ್ನ ಕ್ರಿಯೇಟ್ ಮಾಡುತ್ತೆ. ಯಾವುದು ಸಿಲಿಕಾ ಕಂಟೆಂಟ್ ಹೈ ಇದ್ರೆ ಮೌಂಟೈನ್ಸ್ ಆಗುತ್ತೆ. ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾವ ಒಂದು ದೊಡ್ಡದು ಬೆಟ್ಟ ನೋಡ್ತೀವಿ, ತಕ್ಷಣ ನೆನಪಿಗೆ ಬರ್ಬೇಕು, ಆ ಬೆಟ್ಟ ನೋಡಿದ ಇಟ್ಟಿಗೆ ಅಥವಾ ಒಂದು ಮೌಂಟೈನ್ ನೋಡಿದ ಇಟ್ಟಿಗೆ ಅದು ಯಾವ್ದ್ರಿಂದ ಆಗಿದೆ, ಈ ವಾಲ್ಕಾನಿಕ್ ಮೌಂಟೈನ್ ಆಗಿತ್ತು ಅಂತ ಹೇಳಿದ್ರೆ ಯಾವ್ದ್ರಿಂದ ಆಗಿದೆ, ಇದು ವಾಲ್ಕಾನಿಕ್, ಇದು ಲಾವಾದಿಂದ ಆಗಿರುವಂತದ್ದು. ಜೊತೆಗೆ ಇದರಲ್ಲಿ ಸಿಲಿಕಾ ಪರ್ಸೆಂಟ್ 50ಗಿಂತ ಅಧಿಕವಾಗಿದೆ. ಸೊ 50%ಗೂ ಅಧಿಕವಾದ ಸಿಲಿಕಾ ಹೊಂದಿದೆ, ಹಾಗಾಗಿ ಇದು ಮೌಂಟೈನ್ಸ್ ಆಗಿದೆ. ಇನ್ನು ಕೆಲವೊಂದು ಕಡೆ ಹೋಗ್ತೀವಿ, ರೋಡಲ್ಲಿ ಈಗ ಭೂಮಿ ಬರುವಂತ ಲಾವ ಏನ್ ಮಾಡುತ್ತೆ, ಅದರಲ್ಲಿ ಸಿಲಿಕಾ ಕಂಟೆಂಟ್ ತುಂಬಾ ಕಡಿಮೆ ಇರುತ್ತೆ, 50% ಕಡಿಮೆ ಇರುತ್ತೆ. ಯಾರು ಸರ್ಫೇಸ್ ಸಿಗ್ದೇಟ್ಗೆ ಇದರ ಪ್ಲೈನ್ ಏರಿಯಾ ಆಗಿರುತ್ತೆ, ಮೈದಾನ ಪ್ರದೇಶ ಆಗಿರುತ್ತೆ. ಕ್ಲಿಯರ್? ಸೊ ಭೂಮಿ ಅರ್ಥ ಸರ್ಫೇಸ್ಗೆ ಸಮಾನವಾಗಿ ಕಲ್ಲುಗಳನ್ನ ಕೆಲವೊಂದು ಕಡೆ ನೋಡ್ತಾ ಹೋಗ್ತೀರಾ ನೀವು. ಇದು ಯಾವುದರಿಂದ ಆಗಿರುತ್ತೆ, ಕ್ಷಾರೀಯ ಲಾವ, ಬೇಸಿಕ್ ಲಾವದಿಂದ ಆಗಿರುತ್ತೆ. ಮೌಂಟೈನ್ಸ್ ಆಗಿತ್ತು ಅಂತ ಹೇಳಿದ್ರೆ ಅಸಿಟಿಕ್ ಲಾವದಿಂದ, ಪ್ಲೈನ್ ಏರಿಯಾ ಆಗಿದೆ ಅಂತ ಹೇಳಿದ್ರೆ ಬೇಸಿಕ್ ಲಾವದಿಂದ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಇಲ್ಲಿ ಬೇಸಿಕ್ ಲಾವ ಅಂತ ಹೇಳಿದ್ರೆ ಇಲ್ಲಿ ಉತ್ತರ ಕರ್ನಾಟಕದ ಭಾಗ, ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಸಿಕ್ ಲಾವದಿಂದ ಆಗಿದೆ. ಕ್ಲಿಯರ್? ಬೇಸಿಕ್ ಲಾವದಿಂದ ಆಗಿದೆ, ಇದು ಉತ್ತರ ಕರ್ನಾಟಕದ ಭಾಗ. ಇನ್ನು ಆಮ್ಲೀಯ ಲಾವದಲ್ಲಿ ಹಂಟುತನ, ವಿಸ್ಕಾಸಿಟಿ ಇಸ್ ಹೈ, ಅಂದ್ರೆ ಹಂಟುತನ ಅಥವಾ ಜಿಗುಟುತನ ಜಾಸ್ತಿ ಇರುತ್ತೆ. ಭೂಮಿ ಒಳಗಿಂದ ಒಂದು ಲಾವ ಬರ್ತಾ ಇದೆ, ಈ ಬರ್ತಿರೋ ಲಾವದಲ್ಲಿ ಏನಾಗಿದೆ, ಹಂಟುತನ ಅಥವಾ ಜಿಗುಟುತನ ಜಾಸ್ತಿ ಇದೆ. ಸೊ ಹಾಗಾಗಿ ಇದರಲ್ಲಿ ಸಾಂದ್ರತೆ ಹೆಚ್ಚಾಗಿರುತ್ತೆ. ಅಸಿಡಿಕ್ ಲಾವದಲ್ಲಿ ಸಾಂದ್ರತೆ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಹಾಗಾಗಿ ಭೂಮಿ ಒಳಗಡೆಯಿಂದ ಬರ್ತಿರುವಂತ ಲಾವ ಏನಾಗ್ತಾ ಹೋಗುತ್ತೆ, ಅಲ್ಲೇನೆ ಪರ್ವತಗಳಾಗಿ ಮಾರ್ಪಡ್ತೀವಿ. ಲಾವ ಬರುತ್ತೆ, ಹಿಂಗೆ ಸೋರ್ಕೊಂಡು ಇಲ್ಲೇ ಹೋಗುತ್ತೆ, ಇಲ್ಲೇ ಹೋಗುತ್ತೆ, ಇಲ್ಲೇ ಫ್ಲೋ ಆಗುತ್ತೆ ಅಷ್ಟೇ ಲಾವ. ಸೊ ಇನ್ನ ಮೌಂಟೈನ್ ಕ್ರಿಯೇಟ್ ಆಗುತ್ತೆ. ಹೌದಲ್ಲ? ವಿಸ್ಕಾಸಿಟಿ ಈಸ್ ಹೈ, ಹಂಟುತನ ಅಥವಾ ಜಿಗುಟುತನ ಜಾಸ್ತಿ ಇರುತ್ತೆ. ಇಲ್ಲಿ ವಿಸ್ಕಾಸಿಟಿ ಈಸ್ ಲೋ, ಹಂಟುತನ ಅಥವಾ ಜಿಗುಟುತನ ಅನ್ನೋದು ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಕ್ಷಾರೀಯ ಲಾವದ ಏನಾಗಿರುತ್ತೆ, ವಿಸ್ಕಾಸಿಟಿ ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಹಂಟುತನ. ಫಾರ್ ಎಕ್ಸಾಂಪಲ್, ಲಾವ ಬರ್ತಾ ಇದೆ, ಇಲ್ಲಿ ವಿಸ್ಕಾಸಿಟಿ ತುಂಬಾ ಕಡಿಮೆ ಇದೆ, ಬರೋದು ಏನಾಗ್ತಿದೆ, ಒಂದ್ ಕಡೆಗೆ ತರ ಇಲ್ಲ ಅಥವಾ ಎರಡು ಕಡೆಗೆ ಇದರ ಫ್ಲೋ ಆಗ್ತಾ ಇದೆ. ಅಂದ್ರೆ ಮೈದಾನ ಪ್ರದೇಶದಲ್ಲಿ ಈಸಿಯಾಗಿ ಕ್ಲಿಯರ್ ಆಗ್ತದೆ. ಇಲ್ಲಿ ಮೌಂಟೈನ್ಸ್ ಆಗ್ತಾ ಇಲ್ಲ. ಸೊ ಈಸಿಯಾಗಿ ಫ್ಲೋ ಆಗೋದ್ರಿಂದ ಇದರಲ್ಲಿ ಸಂಪೂರ್ಣವಾಗಿ ದ್ರವ ರೂಪದಲ್ಲಿ ಸೆಮಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನೀಟಾಗಿ ಹರ್ಕೊಂಡು ಹೋಗುತ್ತೆ ಇಲ್ಲಿ. ಸೊ ಹಾಗಾಗಿ ಇದನ್ನ ಮೌಂಟೈನ್ಸ್ ಗಳು ಆಗೋದಿಲ್ಲ. ಎಲ್ಲಿ ಕ್ಷಾರೀಯ ಲಾವ ಇರುತ್ತೋ, ಎಲ್ಲಿ ಬೇಸಿಕ್ ಲಾವ ಇರುತ್ತೋ ಅಲ್ಲಿ ನಮಗೆ ಮೌಂಟೈನ್ಸ್ ಗಳು ಸಿಗೋದಿಲ್ಲ, ಪ್ಲೈನ್ ಏರಿಯಾ ಸಿಗುತ್ತೆ. ಎಲ್ಲಿ ಅಸಿಡಿಕ್ ಲಾವ ಇರುತ್ತೋ ಅಲ್ಲಿ ವಾಲ್ಕಾನಿಕ್ ಮೌಂಟೈನ್ಸ್ ಗಳು ನೋಡ್ತಾ ಹೋಗ್ತೀವಿ. ಜ್ವಾಲಾಮುಖಿಯಿಂದ ಆಗುವಂತಹ ಪರ್ವತಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಆಮ್ಲೀಯ ಲಾವ ಅಥವಾ ಅಸಿಡಿಕ್ ಲಾವದಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ, ಸೊ ಅಲ್ಲಿ ಉಷ್ಣತೆ 700ರಿಂದ 800 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆಯನ್ನು ನೋಡ್ತಾ ಹೋಗ್ತೀವಿ. ಹೌದಲ್ಲ? ಅಸಿಟಿಕ್ ಲಾವದಲ್ಲಿ, ಆಮ್ಲೀಯ ಲಾವದಲ್ಲಿ ಎಷ್ಟಿರುತ್ತೆ, ಆಮ್ಲೀಯ ಲಾವದಲ್ಲಿ 700ರಿಂದ 800 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ನ ನೋಡ್ತಾ ಹೋಗ್ತೀವಿ. ಇದರಲ್ಲಿ ಟೆಂಪರೇಚರ್ ಏನಾಗಿರುತ್ತೆ,
ಕಡಿಮೆ ಇರುತ್ತೆ. 700 to 800 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನೋಡ್ತಾ ಹೋಗ್ತೀವಿ. ಅದೇ ಬೇಸಿಕ್ ಲಾವಾದಲ್ಲಾದ್ರೆ 1000 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಅಸಿಡಿಕ್ ಲಾವಾದಲ್ಲಿ ಉಷ್ಣತೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಬೇಸಿಕ್ ಲಾವಕ್ಕೆ. ಸೊ ಈ ಬೇಸಿಕ್ ಅಸಿಡಿಕ್ ಲಾವಾದಲ್ಲಿ ಟೆಂಪರೇಚರ್ ಕಡಿಮೆ ಇರೋದ್ರಿಂದ ಈ ಬರುತ್ತಿರುವಂತ ಲಾವಾ ಏನಾಗಿರುತ್ತೆ, ಇದು ವಾಲ್ಕನಿಕ್ ಬಾಂಬ್ಸ್ಗಳನ್ನ ಹೋಗಿತಾ ಹೋಗುತ್ತೆ. ವಾಲ್ಕನಿಕ್ ಬಾಂಬ್ಗಳು, ಸೊ ಅದು ಜ್ವಾಲಾಮುಖಿಯಿಂದ ಬರುವಂತಹ ವಾಲ್ಕನಿಕ್ ಬಾಂಬ್ಗಳು ಯಾವ್ದ್ರಿಂದ ಆಗುತ್ತೆ ಅಂತ ಕೇಳ್ತಾರೆ, ಆಸಿಟಿಕ್ ಲಾವಾ. ಎಲ್ಲಿ ಆಮ್ಲೀಯ ಲಾವ ಇರುತ್ತೋ ಆಮ್ಲೀಯ ಲಾವದಿಂದ ವಾಲ್ಕನಿಕ್ ಬಾಂಬ್ಗಳು ಸಂಭವಿಸ್ತಾ ಹೋಗ್ತವೆ. ಜ್ವಾಲಾಮುಖಿ ಬಾಂಬ್ಗಳು ಸಿಗೋದು ಅದರಿಂದ ಆಮ್ಲೀಯ ಲಾವ ಆಸಿಟಿಕ್ ಲಾವದಿಂದ. ಇನ್ನೊಂದಾಗುತ್ತೆ, ಇದು 1000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರೋದ್ರಿಂದ ಬರುತ್ತೆ, ಟೆಂಪರೇಚರ್ ಜಾಸ್ತಿ ಈಸಿಯಾಗಿ ಹರ್ಕೊಂಡು ಹೋಗ್ತಾ ಇರುತ್ತೆ. ಸೈಲೆಂಟ್ ಎರಪ್ಷನ್, ನಿಶಬ್ದವಾಗಿ ಇದು ಹರ್ಕೊಂಡು ಹೋಗುತ್ತೆ. ಇದೇನ್ ಮಾಡುತ್ತೆ, ಅಸಿಟಿಕ್ ಲಾವಾ ಎಕ್ಸ್ಪ್ಲೋರ್ ಆಗುತ್ತೆ, ಸ್ಫೋಟಗೊಳ್ಳುತ್ತೆ. ಕಾರಣ ಏನು, ಇಲ್ಲಿ ಬರುತ್ತಿರುವಂತರಲ್ಲಿ ಉಂಡೆ ರೀತಿಯ ವಸ್ತುಗಳು ಬರ್ತಾ ಹೋಗ್ತವೆ. ವಾಲ್ಕನಿಕ್ ವಸ್ತುಗಳು ಬಂದು ಹೆಗಿರ್ತಾ ಇರುತ್ತೆ, ಎಕ್ಸ್ಪ್ಲೋರ್ ಆಗ್ತಾ ಇರುತ್ತೆ, ಸಿಡಿತಾ ಇರುತ್ತೆ, ಸ್ಫೋಟಗೊಳ್ತಾ ಇರುತ್ತೆ. ಸ್ಫೋಟಗೊಳ್ಳ ಕಾರಣ ಏನಿದ್ರಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಬರುತ್ತಿರುವಂತವರಲ್ಲಿ ಇದರಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಫ್ಲೋ ಆದ್ರೆ ಇದು ಏನಾಗ್ತಾ ಹೋಗುತ್ತೆ, ವಾಲ್ಕನಿಕ್ ಬಾಂಬ್ಗಳು ಸಿಡಿತಾ ಹೋಗುತ್ತೆ. ಯಾವ್ದ್ರಿಂದ, ಅಸಿಟಿಕ್ ಲಾವಾದಲ್ಲಿ. ನಾವು ಎಕ್ಸಾಂಪಲ್ ಕೇಳ್ಬೋದು, ಅಸಿಟಿಕ್ ಲಾವಾದಲ್ಲ ಬೇಸಿಕ್ ಲಾವಾದಲ್ಲ ವಾಲ್ಕನಿಕ್ ಉಂಡೆಗಳು ಅಥವಾ ಬಾಂಬ್ಗಳು ಫಾರ್ಮ್ ಆಗೋದು ಅಂತ ಕೇಳಿದ್ರೆ ವಾಲ್ಕನಿಕ್ ಬಾಂಬ್ಗಳು ಆಗೋದು ಅಸಿಟಿಕ್ ಲಾವಾದಿಂದ. ಸೊ ಬೇಸಿಕ್ ಲಾವಾದಿಂದ ಸೈಲೆಂಟ್ ಎರಪ್ಷನ್ ನಾವು ನೋಡ್ತಾ ಹೋಗ್ತೀವಿ. ಎರಡೂ ಕೂಡ ಅಸಿಟಿಕ್ ಲಾವಾ ಮತ್ತೆ ಬೇಸಿಕ್ ಲಾವಾದ. ಎಲ್ಲಿ ಮೌಂಟೇನ್ಸ್ ನೋಡ್ತೀವೋ ಅಲ್ಲಿ ಎಲ್ಲರೂ ಕೂಡ ಅಸಿಟಿಕ್ ಲಾವಾ. ವಾಲ್ಕನಿಕ್ ಮೌಂಟೇನ್ಸ್ ಅಲ್ಲಿ ನೋಡ್ತೀವಿ ಅಲ್ಲೆಲ್ಲೂ ಕೂಡ ಆಗಿರುತ್ತೆ ಆಮ್ಲೀಯ ಲಾವಾದಿಂದ ಆಗಿರುತ್ತೆ. ಎಲ್ಲಿ ಪ್ಲೈನ್ ಏರಿಯಾ ಉತ್ತರ ಕರ್ನಾಟಕದ ಭಾಗ ನೋಡ್ತಾ ಹೋಗ್ತೀವಿ, ಇದರಲ್ಲೂ ಕೂಡ ಬೇಸಿಕ್ ಲಾವಾ ಕ್ಷಾರೀಯ ಲಾಭದಿಂದ ಆಗಿರುವಂತದ್ದು. ಓಕೆ, ನೆಕ್ಸ್ಟ್ ಸ್ಲೈಡ್ ಮೂವ್ ಆಗೋದಾದ್ರೆ, ಇನ್ನು ಈ ವಾಲ್ಕನಿಂದ ಏನಾಗ್ತಾ ಹೋಗುತ್ತೆ, ಭೂಮಿಯ ಒಳಭಾಗದಲ್ಲಿ ಮತ್ತು ಭೂಮಿಯ ಮೇಲ್ಭಾಗದಲ್ಲಿ ನಾವು ನೋಡ್ತಾ ಹೋಗ್ತೀವಿ, ರಾಕ್ಸ್ ಅನ್ನ ನೋಡ್ತಾ ಹೋಗ್ತೀವಿ, ಶಿಲೆಗಳನ್ನ ನೋಡ್ತಾ ಹೋಗ್ತೀವಿ. ಹೌದಲ್ಲ, ನೋಡಿ ಭೂಮಿ ಹೀಗಿದೆ ಅಂತ ಹೇಳೋದಾದ್ರೆ ಭೂಮಿಯ ಒಳಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಗ್ರಾನೈಟ್ ಸಿಗುತ್ತೆ, ಡೈಗ್ ಸಿಗುತ್ತೆ, ಲ್ಯಾಕೋಲಿತ್, ಬ್ಯಾಕೋಲಿತ್ ಅನ್ನೋ ಶಿಲೆಗಳು ಸಿಗ್ತಾ ಹೋಗ್ತವೆ. ಭೂಮಿಯ ಮೇಲ್ಭಾಗದಲ್ಲಿ ನೀವು ಮನೆ ಕಟ್ಟಲಿಕ್ಕೆ ಯೂಸ್ ಮಾಡುವಂತ ಕಲ್ಲುಗಳಾಗ್ಬೋದು, ಬಸಾಲ್ಟ್ ರಾಕ್ಸ್ಗಳಾಗ್ಬೋದು, ಇವೆಲ್ಲನೂ ಕೂಡ ಮೇಲ್ಭಾಗದಲ್ಲಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಭೂಮಿಯ ಆಂತರಿಕ ರಚನೆ ಎಲ್ಲಿ ಅಥವಾ ಜ್ವಾಲಾಮುಖಿಯಿಂದ ಆಗುವಂತ ಭೂ ಸ್ವರೂಪಗಳೇನು ಅಂತ ಕೇಳ್ತಾ ಹೋಗ್ತಾನೆ. ವಾಲ್ಕ್ಯಾನಿಕ್ ಲ್ಯಾಂಡ್ ಫಾರ್ಮ್ಸ್. ಸೊ ವಾಲ್ಕನಿಕ್ ಲ್ಯಾಂಡ್ ಫಾರ್ಮ್ಸ್, ನಾವು ಜ್ವಾಲಾಮುಖಿಯಿಂದ ಯಾವ ರೀತಿಯ ಯಾವುದು ಸ್ವರೂಪಗಳು ಹಾಕ್ತವೆ, ವಾಲ್ಕನಿಕ್ ಲ್ಯಾಂಡ್ ಫಾರ್ಮ್ಸ್ ಯಾವುದು. ಈ ವಾಲ್ಕನಿಕ್ ಲ್ಯಾಂಡ್ ಫಾರ್ಮ್ಸ್ ಅನ್ನ 2 ಪಾರ್ಟ್ ಮಾಡ್ಕೊಳ್ತೀವಿ, ಹೌದಲ್ಲ. ಸೊ ಜ್ವಾಲಾಮುಖಿಯಿಂದ ಭೂ ಸ್ವರೂಪಗಳನ್ನ ಎಡಭಾಗ ಮಾಡ್ಕೊಳ್ತಾ ಇದ್ದೀವಿ. ಮೊದಲನೇದು ಬಾಹ್ಯ ಭೂ ಸ್ವರೂಪ, ಎಕ್ಸ್ಕ್ಲೂಸಿವ್ ಲ್ಯಾಂಡ್ ಫಾರ್ಮ್ಸ್. ಬಾಹ್ಯ ಭೂ ಸ್ವರೂಪ ಅಂದ್ರೆ ಭೂಮಿಯ ಮೇಲೆ ನೀವು ನೋಡುವಂತಹ ಬೆಟ್ಟ ಗುಡ್ಡಗಳು, ಹೌದಲ್ಲ. ಯಾವುದೋ ಒಂದು ಕಲ್ಲಿದೆ, ಒಂದು ಮೌಂಟೇನ್ಸ್ ಇದೆ ಅಂತ ನೋಡೋದಾದ್ರೆ ಹಲವಾರು ರೀತಿಯ ಬೆಟ್ಟಗಳು ಕೂಡ ನೀವು ನೋಡ್ತಾ ಹೋಗ್ತಾರೆ, ಹೌದಲ್ಲ. ಈ ರೀತಿಯಲ್ಲಿ ಒಂದು ಕಲ್ಲುಗಳು ಇರೋದನ್ನು ಕೂಡ ನೋಡ್ತಾ ಹೋಗ್ತೀವಿ. ಸೊ ಹಲವಾರು ರೀತಿಯಲ್ಲಿ ಮೌಂಟೇನ್ಸ್ಗಳು ಅಥವಾ ಕಲ್ಲುಗಳು ಇರೋದನ್ನ ನೋಡ್ತಾ ಹೋಗ್ತೀವಿ. ಇವೆಲ್ಲದೂ ಕೂಡ ಇವೆಲ್ಲ ಕೂಡ ಯಾವುದು, ಬಾಹ್ಯ ಭೂ ಸ್ವರೂಪ. ಇದೆಲ್ಲ ವಾಲ್ಕನಿಂದನೇ ಆಗಿರುವಂತದ್ದು, ಭೂಮಿಯ ಮೇಲ್ಭಾಗದಲ್ಲಾಗಿರುವಂತಹ ಪರ್ವತಗಳು. ಇನ್ನು ಅಂತಃಕ್ಷರಣ ಭೂ ಸ್ವರೂಪ ಅಥವಾ ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್ ಅಥವಾ ಪ್ಲುಟೋನಿಕ್ ಲ್ಯಾಂಡ್ ಫಾರ್ಮ್ಸ್ ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಬರುವಂತದ್ದು. ಸೊ ಭೂಮಿಯ ಒಳಭಾಗದಲ್ಲಿ ಇರುವಂತಹ ಡೈಕ್ ಆಗ್ಬಹುದು, ಯಾವುದು ಡೈಕ್ ಶಿಲೆಗಳು ಆಗ್ಬಹುದು ಅಥವಾ ಸಿಲ್ ಆಗ್ಬಹುದು. ಹಲವಾರು ಚಿತ್ರಗಳನ್ನು ಎಷ್ಟು ತೋರಿಸ್ತಾ ಹೋಗ್ತೇವೆ ನಿಮ್ಗೆ. ಈ ಭೂಮಿಯ ಆಂತರಿಕವಾಗಿ ಆಗುವಂಥದ್ದು ಲ್ಯಾಕೋಲಿತ್, ಬ್ಯಾಕೋಲಿತ್ ಅಂತ ಬರ್ತಾ ಹೋಗ್ತವೆ. ಇವೆಲ್ಲರೂ ಕೂಡ ಭೂಮಿಯ ಒಳಭಾಗದಲ್ಲಿ ಆಗ್ತಾ ಹೋಗ್ತವೆ. ಇವೆಲ್ಲರೂ ಕೂಡ ಭೂಮಿಯ ಮೇಲ್ಭಾಗದಲ್ಲಿ, ಅಂದ್ರೆ ಈ ವಾಲ್ಕನಿಂದ ಭೂಮಿಯ ಮೇಲ್ಭಾಗದಲ್ಲಿ ಆಗುವಂತಹ ಪರ್ವತಗಳಾಗ್ಬೋದು, ಭೂಮಿ ಒಳಭಾಗದಲ್ಲಿ ಆಗೋದು ಪರ್ವತಗಳಾಗ್ಬೋದು. ಇವೆಲ್ಲರೂ ಕೂಡ ಜ್ವಾಲಾಮುಖಿಯ ಭೂ ಸ್ವರೂಪಗಳು ಅಂತ ಕಾಣ್ತಾ ಹೋಗ್ತೀವಿ. ಜ್ವಾಲಾಮುಖಿಯಿಂದ ಆಗುವಂತಹ ಭೂಮಿಯ ಸ್ವರೂಪಗಳನ್ನು ಎಡಭಾಗ ಮಾಡ್ಕೊಂಡಿದ್ವಿ. ಬಾಹ್ಯ ಭೂ ಸ್ವರೂಪಗಳು, ಅಂತಃಕ್ಷರಣ ಭೂ ಸ್ವರೂಪಗಳು, ಇಂಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್ ಮತ್ತು ಎಕ್ಸ್ಕ್ಲೂಸಿವ್ ಲ್ಯಾಂಡ್ ಫಾರ್ಮ್ಸ್ ಅಂತ ಎಡಭಾಗ ಮಾಡ್ಕೊಂಡಿದ್ವಿ. ಇಲ್ಲಿ ಒಂದೊಂದೇ ನೋಡ್ತಾ ಹೋಗೋಣ. ಬಾಹ್ಯ ಭೂ ಸ್ವರೂಪಗಳು ಏನು, ಬಾಹ್ಯ ಭೂ ಸ್ವರೂಪಗಳು ಅಂತ ಹೇಳೋದಾದ್ರೆ ನೋಡಿ, ಭೂಮಿಯ ಮೇಲ್ಭಾಗದಲ್ಲಿ ನೋಡಿ ಇಲ್ಲಿ ಮ್ಯಾಗ್ಮಾ ಚೇಂಬರ್ ಇದೆ. ಸೊ ಮ್ಯಾಗ್ಮಾ ಚೇಂಬರ್ ಅಂತ ಹೇಳಿದ್ರೆ ಅಸ್ತನೋಸ್ಪಿಯರ್ ಭಾಗ. ಈ ಅಸ್ತನೋಸ್ಪಿಯರ್ ಭಾಗದಿಂದ ಏನಾಗ್ತಿದೆ, ವಾಲ್ಕೆನೋ ಅಥವಾ ಮ್ಯಾಗ್ಮಾ ಈ ಭಾಗದಲ್ಲಿ ಹೊರಗಡೆ ಬರುತ್ತೆ. ಇಲ್ಲಿ ಬಂದಿಡ್ತೀವಿ, ಏನಾಗ್ತದೆ, ಇಲ್ಲೊಂದು ಆಕ್ಟಿವ್ ವಾಲ್ಕೆನೋ ಕ್ರಿಯೇಟ್ ಆಯ್ತು, ಇದೊಂದು ಮೌಂಟೇನ್ ಕೂಡ ಕ್ರಿಯೇಟ್ ಆಗ್ತದೆ, ಹೌದಾ. ಇಲ್ಲೊಂದು ಮೌಂಟೇನ್ ಕೂಡ ಆಗ್ತಿದೆ. ಇಲ್ಲಿ ಬರ್ತೀರಿ ಒಂದು ವಾಲ್ಕೆನಿಕ್, ಈ ವಾಲ್ಕೆನೋ ಇಂದ ಆಯಸ್ ಅಥವಾ ಬೂದಿ ಕೂಡ ಬರ್ತಾ ಹೋಗ್ತದೆ. ಬೂದಿಯಿಂದ ಮೋಡಗಳು ಕೂಡ ಆಗುತ್ತಾ ಹೋಗುತ್ತೆ ಈ ಭಾಗದಲ್ಲಿ. ಇದನ್ನ ಆಕ್ಟಿವ್ ವಾಲ್ಕೆನೋ ಅಂತ ಅನ್ಕೋಬಹುದು. ಇದರಿಂದ ಮೌಂಟೇನ್ಸ್ ಕೂಡ ಫಾರ್ಮ್ ಆಯ್ತು. ಈ ತರ ಭೂಮಿಯ ಮೇಲೆ ವಾಲ್ಕೆನಿಂದ ಆಗುವಂತಹ ಪರ್ವತಗಳು ಬಾಹ್ಯ ಭೂ ಸ್ವರೂಪಗಳು. ಇನ್ನು ಭೂಮಿಯಿಂದ ವಾಲ್ಕೆನಿಂದ ಏನಾಗ್ತವೆ, ಸಿಂಡರ್ ಕೋನ್ಗಳು ಕೂಡ ಭೂಮಿಯ ಒಳಭಾಗದಿಂದ ಬಂತ ಲಾವಾದಿಂದ ಏನಾಗ್ತಾ ಹೋಗುತ್ತೆ, ಈ ತರ ಬೂದಿ ಶಂಕು,
ಬೂದಿ ಶಂಕು ಅಂತ ಕರಿತಾ ಹೋಗ್ತೀವಿ. ಸಿಂಡರ್ ಕೋನ್ಗಳು ಕೂಡ ಹಾಕ್ತಾ ಹೋಗ್ತವೆ. ಸಿಂಡರ್ ಕೋನ್ ಆಗ್ಬೋದು ಅಥವಾ ಬೂದಿ ಶಂಕು. ಬೂದಿ ಶಂಕು, ಸಿಂಡರ್ ಕೋನ್, ಈ ತರ ಪರ್ವತಗಳು ಭೂಮಿಯ ಮೇಲ್ಭಾಗದಲ್ಲಿ ಆಗುವಂಥದ್ದು. ಮತ್ತೆ ಭೂಮಿ ಮೇಲೆ ಸಿಗುವಂತಹ ಕಲ್ಲುಗಳು ಆಗ್ಬೋದು. ಇವೆಲ್ಲನೂ ಕೂಡ ನಿಮಗೆ ಏನಾಗ್ತದೆ, ಏನಂತ ಕರಿತಾ ಹೋಗ್ತೀವಿ, ಭೂಮಿಯ ಬಾಹ್ಯ ಸ್ವರೂಪಗಳು, ವಾಲ್ಕೆನಿಂದ ಆಗುವಂತಹ ಯಾವುದು ಎಕ್ಸ್ಟ್ರೂಸಿವ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತಾ ಹೋಗ್ತೀವಿ. ಇನ್ನು ಈ ವಾಲ್ಕನಿಂದ ಭೂಮಿಯ ಆಂತರಿಕವಾಗಿ ಏನೆಲ್ಲ ಆಗ್ತಾ ಹೋಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಅದು ಅಂದ್ರೆ ಇಲ್ಲಿ ಮ್ಯಾಗ್ಮಾ ಚೇಂಬರ್ ಇಂದ ನೋಡಿ, ಮ್ಯಾಗ್ಮಾ ಚೇಂಬರ್ ಇದೆ ಅನ್ಕೊಳ್ಳಿ, ಈ ಭಾಗದ ಏನಾಗ್ತಿದೆ, ಇಲ್ಲಿ ಮ್ಯಾಗ್ಮಾ ಬರ್ತಾ ಇದೆ. ಮ್ಯಾಗ್ಮಾ ಬಂದು ಈ ತರ ಸ್ಟೋರ್ ಆಯ್ತು. ಈ ತರದ್ದು ಭೂಮಿಯ ಒಳಭಾಗದಲ್ಲಿ ಸ್ಟೋರ್ ಆಗಿ ಮೌಂಟೇನ್ಸ್ ಕ್ರಿಯೇಟ್ ಆಗ್ತದೆ. ಭೂಮಿಯ ಒಳಭಾಗದಲ್ಲಿ ಇದರ ಬ್ಯಾಥೋಲಿಕ್ ಶಿಲೆಗಳು, ಬ್ಯಾಥೋಲಿಕ್ ರಾಕ್ಸ್ ಅಂತ ಕರಿತೀವಿ. ಇನ್ನು ಈ ತರ ಸ್ಟ್ರೈಟ್ ಇತ್ತು ಅಂತ ಹೇಳಿದ್ರೆ ಈ ಲಾವನಿಂದ ಆಗಿರುವಂತದ್ದು ಇನ್ನೊಂದು ಪ್ರಮಾಣದ ಆಂತರಿಕ ಭೂಸ್ವರೂಪ, ಸಿಲ್ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್ ಇದೆ ಅಂತ ಕರಿತೀವಿ, ಸಿಲ್ ಅಂತ ಕರಿತೀವಿ. ಇನ್ನು ಮ್ಯಾಗ್ಮಾದಿಂದ ಈ ರೀತಿಯಲ್ಲಿ ಸ್ಟೋರ್ ಆಗಿರೋ ಲಾವಗಳು ಇದರ ಲ್ಯಾಕೋಲಿತ್ ಅಂತ ಕರಿತಾ ಹೋಗ್ತೀವಿ. ಏನು ಅರ್ತ್ ಸರ್ಫೇಸ್ಗೆ ನಿಯರ್ ಇದ್ರೆ, ಯಾವುದು ಅರ್ತ್ ಸರ್ಫೇಸ್ಗೆ ನಿಯರ್ ಲಾವಾ ಬಂದು ಇಲ್ಲಿ ಮೌಂಟೇನ್, ಇಲ್ಲಿ ಭೂಮಿಯ ಒಳಭಾಗದಲ್ಲಿ ರಾಕ್ಸ್ ಫಾರ್ಮ್ ಆಗಿತ್ತು ಅಂತ ಹೇಳಿದ್ರೆ ಇದಕ್ಕೆ ನಾವು ಡೈಕ್ ಅಂತ ಕರಿತಾ ಹೋಗ್ತೀವಿ. ಅದು ನೋಡಿ ಡೈಕ್. ಅಥವಾ ಸ್ಟ್ರೈಟ್ ಇತ್ತು ಅಂದ್ರೆ ಇದನ್ನ ಸಿಲ್ ಅಂತ ಕರಿತೀವಿ. ನಾವು ಅಂದ್ರೆ ಡೈಕ್ ಹಾಕೋದು. ಡೈಕ್ ಏನಾಗಿದೆ, ಅರ್ತ್ ಸರ್ಫೇಸ್ಗೆ ನಿಯರ್ ಆಗಿ ಕ್ರಿಯೇಟ್ ಆಗಿರೋ ಕಲ್ಲುಗಳಿಗೆ ಡೈಕ್ ಅಂತ ಕರಿತಾ ಹೋಗ್ತೀವಿ, ಸಿಲ್ ಅಂತ ಕರಿತೀವಿ. ಅದಕ್ಕಿಂತ ಆಳದಲ್ಲಾಗಿರೋದನ್ನ ನಾವು ಲ್ಯಾಕೋಲಿತ್, ಬ್ಯಾಥೋಲಿತ್, ಸಿಲ್ ಅಂತ ಕರಿತಾ ಹೋಗ್ತೀವಿ. ಇವೆಲ್ಲನೂ ಕೂಡ ಭೂಮಿಯ ಒಳಭಾಗದಲ್ಲಿ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಯಾವ್ದೆಲ್ಲ ಆಗುತ್ತೆ, ಗ್ರಾನೈಟ್ ಸಿಗುತ್ತೆ. ಗ್ರಾನೈಟ್ಸ್ ಎಲ್ಲಿ ಸಿಗುತ್ತೆ, ಇರುತ್ತೆ ಭೂಮಿಯ ಒಳಭಾಗದಲ್ಲಿ ಸಿಗುತ್ತೆ, ಹೌದಲ್ಲ. ಗ್ರಾನೈಟ್ ಸಿಗೋದಾಗ್ಬೋದು, ಡಿಯೋರೇಟ್ ಆಗ್ಬೋದು, ಗ್ಯಾಬ್ರೋ ಆಗ್ಬೋದು, ಇವೆಲ್ಲನೂ ಕೂಡ ಆಂತರಿಕವಾಗಿ ಸಿಗುವಂಥದ್ದು. ಇವೆಲ್ಲನೂ ಕೂಡ ವಾಲ್ಕೆನೋಯಿಂದ ಆಗಿರುವಂಥದ್ದು. ಇನ್ನು ಹಾಗಿದ್ರೆ ಈ ಚಿತ್ರವನ್ನು ಗಮನಿಸೋದಾದ್ರೆ ನೀವು ಭೂಮಿಯ ಆಂತರಿಕವಾಗಿ ಹಲವಾರು ರಚನೆಗಳು ನೋಡಿ, ಸಿಲ್ ಆಗ್ಬೋದು, ಡೈಕ್ ನೋಡ್ಬೋದು, ಲ್ಯಾಕೋಲಿತ್, ಪ್ಯಾಕೋಲಿತ್, ಇವೆಲ್ಲನೂ ಕೂಡ ನೋಡ್ತೀವಿ. ಇವೆಲ್ಲನೂ ಕೂಡ ಭೂಮಿಯ ಆಂತರಿಕವಾಗಿ ಆಗ್ತಿರುವಂಥದ್ದು. ಹಾಗಿದ್ರೆ ಈ ಚಿತ್ರವನ್ನು ಗಮನಿಸಿದ್ರೆ ನೀವು ಇಲ್ಲಿ ಸಿಲಿಕಾ 50%ಗೂ ಹೆಚ್ಚಿದೆ. ಯಾವ್ದ್ರಲ್ಲಿ ನೋಡಿ, ಈ ಭಾಗದಲ್ಲಿ ಬರ್ತಿರುವಂತಹ ಲಾವಾದಲ್ಲಿ. ಇದನ್ನ ನಾವು ಏನಂತ ಕರಿತೀವಿ, ಅಸಿಟಿಕ್ ಲಾವಾ ಅಥವಾ ಆಮ್ಲೀಯ ಅಸಿಟಿಕ್ ಲಾವಾ, ಆಮ್ಲೀಯ ಲಾವಾ ಅಂತ ಕರಿತಾ ಇದ್ವಿ. ಈ ಆಮ್ಲೀಯ ಲಾವಾ ಏನಾಗ್ತಿದೆ ಇಲ್ಲಿ ನೋಡಿ, ಮೌಂಟೈನ್ ಆಗಿದೆ. ಕ್ಲಿಯರ್. ಇಲ್ಲಿ ಬರ್ತಿರೋದು ಯಾವುದು, ಬ್ಲಾಕ್ ಕಲರ್ ತೋರಿಸಿದೀವಲ್ಲ, ಇದು ಈ ಬ್ಲಾಕ್ ಕಲರ್ ತೋರಿಸಿದೀವಲ್ಲ, ಇದು ಯಾವ್ದು, ಬೇಸಿಕ್ ಲಾವಾದಿಂದ ಆಗಿರುವಂತದ್ದು. ಬೇಸಿಕ್ ಲಾವಾ ಅಂತ ಹೇಳಿದ್ರೆ ಕ್ಷಾರೀಯ ಲಾವಾ. ಕ್ಷಾರೀಯ ಲಾವಾದಲ್ಲಿ ಸಿಲಿಕಾ ಎಷ್ಟಿರುತ್ತೆ, 50%. ಸೊ 50% ಇರೋದ್ರಿಂದ ಭೂಮಿಯ ಮೇಲ್ಭಾಗದಲ್ಲಿ ಬರೀ ಏನಾಗುತ್ತೆ, ಇದು ಈ ತರ ಪ್ಲೈನ್ ಏರಿಯಾಗಳನ್ನ ಕ್ರಿಯೇಟ್ ಮಾಡುತ್ತೆ. ಸಮತಟ್ಟಾದ ಮೇಲ್ಮೈನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಇದನ್ನ ನಾವು ಯಾವುದು, ಬೇಸ್ ಸಿಲಿಕಾ ಕಡಿಮೆ ಇರುತ್ತೆ, ಇದನ್ನ ನಾವು ಅಂತ ಕರಿತಾ ಹೋಗ್ತೀವಿ, ಬೇಸಿಕ್ ಲಾವಾ ಅಂತ ಕರಿತಾ ಹೋಗ್ತೀವಿ, ಬೇಸಿಕ್ ಲಾವಾ. ಸೊ ಕ್ಷಾರೀಯ ಲಾವಾದಿಂದ ನೋಡ್ತಾ ಹೋಗ್ತೀವಿ. ಕ್ಷಾರೀಯ ಲಾವಾದಿಂದ ಇಲ್ಲೂ ಕೂಡ ಬ್ಯಾಥೋಲಿತ್ ಕೂಡ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಮತ್ತೆ ಈ ಕ್ಷಾರೀಯ ಲಾವಾಗಳು ಎಲ್ಲಿ ಹೊರಗಡೆ ಬರುತ್ತೋ ಅಲ್ಲಿ ಬಸಾಲ್ಟ್ ಶಿಲೆಗಳನ್ನ ನೋಡ್ತಾ ಹೋಗೋದು, ಅಥವಾ ಬೇಸಿಕ್ ಇಂದ. ಸೊ ಬೇಸಿಕ್ ಲಾವಾ ಯಾವ ಸಿಗ್ತಾ ಹೋಗುತ್ತೆ, ಬಸಾಲ್ಟ್ ರಾಕ್ಸ್. ಬಸಾಲ್ಟ್ ಶಿಲೆಗಳು ಯಾರಿಂದ ಆಗುತ್ತೆ, ಬೇಸಿಕ್ ಲಾವಾದಿಂದ. ಸೊ ಬೇಸಿಕ್ ಲಾವಾದಿಂದ ಬಸಾಲ್ಟ್ ಶಿಲೆಗಳು ಅಥವಾ ಕ್ಷಾರೀಯ ಲಾವಾದಿಂದ ಬಸಾಲ್ಟ್ ಶಿಲೆಗಳಾಗೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಇನ್ನು ಮುಂದುವರೆಯೋದಾದ್ರೆ ನಾವು ಇದರಲ್ಲಿ ಇನ್ನು ಜ್ವಾಲಾಮುಖಿಯ ವಿಧಗಳನ್ನು ನೋಡ್ತಾ ಹೋಗೋಣ. ಎಷ್ಟು ವಿಧದ ಜ್ವಾಲಾಮುಖಿಯನ್ನು ನೋಡ್ತಾ ಹೋಗ್ಬೋದು. ಜ್ವಾಲಾಮುಖಿಯಲ್ಲಿ ಸಾಮಾನ್ಯವಾಗಿ 3 ವಿಧದ ಜ್ವಾಲಾಮುಖಿಯನ್ನು ನೋಡ್ತಾ ಹೋಗ್ತೀವಿ. ಅದೇ ಯಾವುದು, ಮೊದಲನೇದು ಜಾಗೃತ ಜ್ವಾಲಾಮುಖಿ, ಆಕ್ಟಿವ್ ವಾಲ್ಕೆನೋ. ಅಂದ್ರೆ ಒಂದು ಪ್ರದೇಶದಲ್ಲಿ ಏನಾಗ್ತಿದೆ, ವಾಲ್ಕೆನೋ ಆಗ್ತಾ ಇದೆ. ಈ ವಾಲ್ಕೆನೋ ಯಾವಾಗ್ಲೂ ಕೂಡ ವಾಲ್ಕೆನೋ ಆಗ್ತಾನೆ ಇರುತ್ತೆ, ಯಾವತ್ತೂ ಕೂಡ ಸ್ಟಾಪ್ ಆಗೋದಿಲ್ಲ. ಇದಕ್ಕೆ ನಾವು ಆಕ್ಟಿವ್ ವಾಲ್ಕೆನೋ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್. ಒಂದು ಪ್ರದೇಶದಲ್ಲಿ ಕಂಟಿನ್ಯೂಸ್ ಆಗಿ ವಾಲ್ಕೆನೋ ಆಗ್ತಿರುತ್ತೆ ಅಂತ ಕರಿತಾ ಹೋಗ್ತೀವಿ ಆಕ್ಟಿವ್ ವಾಲ್ಕೆನೋ, ಅಥವಾ ಅಂತ ಕರಿತಾ ಹೋಗ್ತೀವಿ ಜಾಗೃತ ಜ್ವಾಲಾಮುಖಿಗಳು. ಹಾಗಿದ್ರೆ ಜಾಗೃತ ಜ್ವಾಲಾಮುಖಿಗಳು ಅಂದ್ರೆ ಏನಂತ ಎಕ್ಸಾಮ್ ಅಲ್ಲಿ ಕೇಳಲ್ಲ. ಏನಂತ ಕೇಳ್ತಾರೆ, ಜಾಗೃತ ಜ್ವಾಲಾಮುಖಿಗಳಿಗೆ ಎಕ್ಸಾಂಪಲ್. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಜಾಗೃತ ಜ್ವಾಲಾಮುಖಿಗಳು ನೋಡ್ತಾ ಹೋಗ್ತೀವಿ, ಎಲ್ಲಿ ಅಂತ ನೋಡೋದು ಎಕ್ಸಾಂಪಲ್ ಯಾವ್ಯಾವ್ದ್ರಲ್ಲಿ ಜಾಗೃತ ಅಥವಾ ಆಕ್ಟಿವ್ ವಾಲ್ಕೆನೋ ನೋಡ್ತೀವಿ ಅಂತ ಹೇಳೋದಾದ್ರೆ, ಇಟಲಿಯಲ್ಲಿ ಮೌಂಟ್ ಎಟ್ನಾ ಮತ್ತು ಸ್ಟ್ರಾಂಬೋಲಿಯಲ್ಲಿ ಯಾವ್ದು ನೋಡ್ತಾ ಆಕ್ಟಿವ್ ವಾಲ್ಕೆನೋ ನೋಡ್ತಾ ಹೋಗ್ತೀವಿ. ಸ್ಟ್ರಾಂಬೋಲಿ ಎಲ್ಲಿ ಬರುತ್ತೆ, ಮೆಡಿಟೇರಿಯನ್ ಸಮುದ್ರದಲ್ಲಿ ಬರುತ್ತೆ, ಮೆಡಿಟೇರಿಯನ್ ಸಿಯಲ್ಲಿ ಬರುವಂತದ್ದು ಸ್ಟ್ರಾಂಬೋಲಿ. ಮೌಂಟ್ ಎಟ್ನಾ ಇದು ಕೂಡ ಇಟಲಿಯಲ್ಲಿ ಬರುತ್ತೆ, ಮೆಡಿಟೇರಿಯನ್ ಸಮುದ್ರದಲ್ಲಿ ಬರುವಂತಹ ರಾಷ್ಟ್ರ.
ಯಾವುದು ಇಟಲಿ. ಈ ಇಟಲಿಯಲ್ಲಿ ಮೌಂಟ್ ಎಟ್ನಾ ಮತ್ತೆ ಸ್ಟ್ರಾಂಬೋಲಿ ಆಲ್ರೆಡಿ ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದಾನೆ. ಇದ್ರ ಬಗ್ಗೆ ದಯವಿಟ್ಟು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇದು ಮೌಂಟ್ ಎಟ್ನಾ ಮತ್ತೆ ಸ್ಟ್ರಾಂಬೋಲಿ. ಇದನ್ನ ಬಿಟ್ಟರೆ ಆಕ್ಟಿವ್ ಎಲ್ಲಿ ನೋಡ್ತೀವಿ, USA ಯಲ್ಲಿ ಸೆಂಟ್ ಹೆಲೆನ್ಸ್. ಸೊ ಸೆಂಟ್ ಹೆಲೆನ್ಸ್ ಆಫ್ USA. ಸೊ ಇಲ್ಲಿ USA ಯಲ್ಲಿ ಬರುವಂತಹ ಸೆಂಟ್ ಹೆಲೆನ್ಸ್ ಅಲ್ಲಿ ಕೂಡ ಆಕ್ಟಿವ್ ವಾಲ್ಕೆನೋ ನಾವು ನೋಡಬಹುದು. ಅದನ್ನ ಬಿಟ್ಟರೆ ಅದು ಹವಾಯಿ ದ್ವೀಪದಲ್ಲಿ ಬರುವಂತಹ ಮೌನಾ ಲೋವಾ ಮತ್ತು ಮೌನಾ ಕಿಯಾ. ಯಾವುದು ಮೌನಾ ಲೋವಾ ಮತ್ತು ಮೌನಾ ಕಿಯಾ ಇವೆರಡು ಕೂಡ ಹವಾಯಿ ಐಲ್ಯಾಂಡ್ ಅಲ್ಲಿ ಬರುವಂತಹ ಅದು ಆಕ್ಟಿವ್ ವಾಲ್ಕೆನೋಗಳು. ಹವಾಯಿ ಐಲ್ಯಾಂಡ್ ಅಲ್ಲಿ ಬರುವಂತಹ ಜಾಗೃತ ಜ್ವಾಲಾಮುಖಿಗಳು. ಈ ಹವಾಯಿ ಐಲ್ಯಾಂಡ್ ಅಲ್ಲಿ ಬರೋದ್ರಿಂದ ಇಲ್ಲಿ ಆಕ್ಟಿವ್ ವಾಲ್ಕೆನೋಗಳು ಹವಾಯಿ ಐಲ್ಯಾಂಡ್ ಅಲ್ಲಿ ಬರ್ತಾ ಇದೆ. ಕ್ಲಿಯರ್, ಹವಾಯಿ ಐಲ್ಯಾಂಡ್ ಅಲ್ಲಿ ಬರ್ತಾ ಇದೆ. ಜೊತೆಗೆ ಈ ಹವಾಯಿ ಐಲ್ಯಾಂಡ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು, USA. ಎಷ್ಟೋ ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದ್ದಾನೆ. ಹವಾಯಿ ಐಲ್ಯಾಂಡ್ ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದು, USA. ಓಕೆ, ಇನ್ನು ಪಿನಾಟೋಬೋ ಅಂತ ಬರುತ್ತೆ. ಎಲ್ಲಿ, ಫಿಲಿಪೈನ್ಸ್ ನಲ್ಲಿ ಬರುವಂತಹ ಪಿನಾಟೋಬೋ. ಇನ್ನೊಂದು ಆಕ್ಟಿವ್ ವಾಲ್ಕೆನೋ ಕಂಡು ಬರುತ್ತೆ, ಪಿನಾಟೋಬೋ ಬರೋದಲ್ಲಿ ಫಿಲಿಪೈನ್ಸ್. ಆದ್ರೆ ಯಾವ ತರ ಕ್ವಶನ್ಸ್ ಫಾರ್ಮ್ ಆಗ್ಬೋದು ಸರ್ ಇದ್ರ ಮೇಲೆ? ಒಂದ್ ಕಡೆಗೆ ಆಕ್ಟಿವ್ ವಾಲ್ಕೆನೋಗಳ ಹೆಸರನ್ನ ಕೊಟ್ಬಿಡ್ತಾನೆ, ಇನ್ನೊಂದು ಕಡೆಗೆ ರಾಷ್ಟ್ರಗಳನ್ನ ಕೊಟ್ಬಿಡ್ತಾನೆ. ಕೆಲವೊಂದು ಕಡೆಗೆ ರಾಷ್ಟ್ರಗಳನ್ನ ಎಲಿಮಿನೇಟ್ ಮಾಡಿ ಕಾಂಟಿನೆಂಟ್ ವೈಸ್ ಕೂಡ ಕೇಳ್ಬೋದು. ಸೊ ಹಾಗಾಗಿ ಯಾವ ರಾಷ್ಟ್ರಗಳು ಎಲ್ಲೆಲ್ಲಿ ಬರುತ್ತೆ, ಯಾವ ಮೌಂಟೇನ್ಸ್ ಅಲ್ಲಿ ಆಕ್ಟಿವ್ ವಾಲ್ಕೆನೋಗಳು ಇದೆ ಅನ್ನೋದನ್ನ ನೀವು ಬಿಟ್ಟು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಈಕ್ವೇಡರ್ ಎಲ್ಲಿ ಬರುತ್ತೆ? ಈಕ್ವೇಡರ್ ಕೂಡ ದಕ್ಷಿಣ ಅಮೆರಿಕದಲ್ಲಿ ಬರುವಂತಹ ರಾಷ್ಟ್ರ. ಯಾವುದು? ಈಕ್ವೇಡರ್ ದಕ್ಷಿಣ ಅಮೆರಿಕದಲ್ಲಿ, ಸೌತ್ ಅಮೆರಿಕದಲ್ಲಿ ಬರುವಂತಹ ರಾಷ್ಟ್ರ. ಇದರಲ್ಲಿ ಎರಡು ವಾಲ್ಕೆನೋಗಳು ನೋಡ್ತಾ ಹೋಗ್ತೀವಿ. ಕೋಟೋಪಾಕ್ಸಿ. ಯಾವುದು? ಕೋಟೋಪಾಕ್ಸಿ ಮತ್ತೆ ಚೆಂಬರ್ಜೋ. ಈಕ್ವೇಡರ್ ಅಲ್ಲಿ ಎರಡು ಆಕ್ಟಿವ್ ವಾಲ್ಕೆನೋ ನೋಡ್ತಾ ಇದ್ದೀವಿ. ಅದು ಯಾವುದು? ಕೋಟೋಪಾಕ್ಸಿ ಮತ್ತೆ ಚೆಂಬರ್ಜೋ. ಕೋಟೋಪಾಕ್ಸಿ ಮತ್ತೆ ಚೆಂಬರ್ಜೋ ಎರಡು ಆಕ್ಟಿವ್ ವಾಲ್ಕೆನೋನ ಈಕ್ವೇಡರ್ ರಾಷ್ಟ್ರದಲ್ಲಿ ನೋಡ್ತಾ ಹೋಗ್ತೀವಿ. ಅದನ್ನ ಬಿಟ್ರೆ ಸಾಲ್ವೇಡರ್ ನಲ್ಲಿ ಬರುವಂತಹ ಇಜೋಲ್ಕಾ. ಸೊ ಇಜೋಲ್ಕಾ ಎಲ್ಲಿ ಬರುತ್ತೆ? ಸಾಲ್ವೇಡರ್. ಇದು ಕೂಡ ಒಂದು ಆಕ್ಟಿವ್ ವಾಲ್ಕೆನೋ, ಇಜೋಲ್ಕಾ, ಸಾಲ್ವೇಡೋ. ಓಕೆ, ಇಷ್ಟು ಕೂಡ ಆಕ್ಟಿವ್ ವಾಲ್ಕೆನೋ ಮತ್ತು ಆಕ್ಟಿವ್ ವಾಲ್ಕೆನೋಗಳ ಎಕ್ಸಾಂಪಲ್ ನಾನು ನೋಡಿದ್ವಿ. ಇನ್ನು ಸ್ಟ್ರಾಂಬೋಲಿಗೆ ಬರೋದಾದ್ರೆ ಈ ಸ್ಟ್ರಾಂಬೋಲಿಯನ್ನ ಏನಂತ ಕರಿತೀವಿ ಅಂದ್ರೆ ಲೈಟ್ ಹೌಸ್ ಆಫ್ ದಿ ಮೆಡಿಟೇರಿಯನ್ ಸಿ. ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಅಂತ ಕರಿತಾ ಹೋಗ್ತದೆ. ಮೆಡಿಟೇರಿಯನ್ ಸಮುದ್ರದ ಬೆಳಕಿನ ಮನೆ ಯಾವುದು? ಸ್ಟ್ರಾಂಬೋಲಿ. ಹೌದಲ್ಲ? ಹಾಗಾದ್ರೆ ಇಜೋಲ್ಕಾವನ್ನ ಅಂತ ಕರಿತೀವಿ. ಇಜೋಲ್ಕಾವನ್ನ ಮಧ್ಯ ಅಮೆರಿಕದ ಬೆಳಕಿನ ಮನೆ. ಸೊ ಇಜೋಲ್ಕಾವನ್ನ ಅಂತ ಕರಿತಾ ಹೋಗ್ತೀವಿ ಲೈಟ್ ಹೌಸ್ ಆಫ್ ಸೆಂಟ್ರಲ್ ಅಮೆರಿಕಾ. ಇದು ಕೂಡ ಬಹುತೇಕ ಎಕ್ಸಾಮ್ ಅಲ್ಲಿ ಕೇಳೋ ಸಾಧ್ಯತೆ ಇದೆ. ಸ್ಟ್ರಾಂಬೋಲಿ ಬಗ್ಗೆ ಆಲ್ರೆಡಿ ಕ್ವಶನ್ಸ್ ಕೇಳಿದಾನೆ. ಇದೆಲ್ಲಿ ಬರುತ್ತೆ? ಮೆಡಿಟೇರಿಯನ್ ಸಮುದ್ರ ಎಲ್ಲಿ ಬರುತ್ತೆ ಅಂದ್ರೆ ಒಂದ್ ಕಡೆಗೆ ಯುರೋಪ್ ಕಾಂಟಿನೆಂಟ್ ಬರುತ್ತೆ. ಸೊ ಇನ್ನೊಂದು ಕಡೆಗೆ ಆಫ್ರಿಕಾ ಬರುತ್ತೆ, ಇನ್ನೊಂದು ಕಡೆಗೆ ಯಾವುದು? ಏಷ್ಯಾ. ಸೊ ಈ ಕಡೆ ಈ ಮಧ್ಯಭಾಗದಲ್ಲಿ ಬರೋದು ಯಾವುದು? ಯುರೋಪ್. ಈ ಯುರೋಪ್ ಮಧ್ಯಭಾಗದಲ್ಲಿ ಮೇಲ್ಗಡೆ ಯುರೋಪ್ ಬರುತ್ತೆ, ಕೆಳಗಡೆ ಆಫ್ರಿಕಾ ಬರುತ್ತೆ, ಒಂದ್ ಕಡೆ ಏಷ್ಯಾ ಬರುತ್ತೆ. ಮಧ್ಯಭಾಗದಲ್ಲಿ ಬರುತ್ತೆ ಮೆಡಿಟೇರಿಯನ್ ಸಮುದ್ರ, ಮೆಡಿಟೇರಿಯನ್ ಸಿ. ಈ ಭಾಗದಲ್ಲಿ 3 ಕಾಂಟಿನೆಂಟ್ ಜೊತೆಗೆ ಬಾರ್ಡರ್ ಶೇರ್ ಮಾಡಿದೆ. ನೀವು ಮ್ಯಾಪ್ ಅನ್ನ ನೋಡಿ, ಆ ಸುತ್ತಲೂ ಇರುವಂತಹ ರಾಷ್ಟ್ರಗಳು, ಯುರೋಪ್ ಇಂದ ಬಾರ್ಡರ್ ಶೇರ್ ಮಾಡಿರುವಂತಹ ರಾಷ್ಟ್ರಗಳು ಯಾವುದು, ಏಷ್ಯಾ ಕಡೆಯಿಂದ ಬಾರ್ಡರ್ ಶೇರ್ ಮಾಡಿರೋ ರಾಷ್ಟ್ರಗಳು ಯಾವುದು, ಮತ್ತೆ ಆಫ್ರಿಕಾ ರಾಷ್ಟ್ರದಿಂದ ಬಾರ್ಡರ್ ಶೇರ್ ಮಾಡಿರೋದು ಯಾವುದು ಅಂತ ಮೆಡಿಟೇರಿಯನ್ ಸಮುದ್ರಕ್ಕೆ ನೀವು ಮ್ಯಾಪ್ ವರ್ಕ್ ಅನ್ನ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಸುಪ್ತ ಜ್ವಾಲಾಮುಖಿ. ಎರಡನೇ ವಿಧ ಯಾವುದು? ಡಾರ್ಮೆಂಟ್ ವಾಲ್ಕೆನೋ. ಸುಪ್ತ ಜ್ವಾಲಾಮುಖಿ ಅಥವಾ ನಿದ್ರಿತ ಜ್ವಾಲಾಮುಖಿ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಒಂದು ಭಾಗದಲ್ಲಿ ಏನಾಗಿದೆ? ವಾಲ್ಕೆನೋ ಆಗಿದೆ. ಸೊ ಈ ಭಾಗದಲ್ಲಿ ವಾಲ್ಕೆನೋ ಆಯ್ತು, ಸೊ ಜ್ವಾಲಾಮುಖಿ ಆಯ್ತು. ಈ ಜ್ವಾಲಾಮುಖಿ ಒಂದ್ಸಲ ಆಗಿ ಮತ್ತೆ 100 ವರ್ಷ ಅಥವಾ 1000 ವರ್ಷ ವಾಲ್ಕೆನೋ ಆಗೋದಿಲ್ಲ. ಅದರಲ್ಲಿ ಜ್ವಾಲಾಮುಖಿನೇ ಆಗೋಲ್ಲ. ಸಡನ್ ಆಗಿ ಒಂದಿನ ಏನಾಗ್ಬಿಡುತ್ತೆ, ಮತ್ತೆ ಸಡನ್ ಆಗಿ ಇರೋ ಪ್ಲೇಸ್ ಅಲ್ಲಿ ವಾಲ್ಕೆನೋ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಅದು ಒಂದ್ ವೇಳೆ ವಾಲ್ಕೆನೋ ಆಗಿ ನಿಂತೋಗಿತ್ತು ಅಂತ ಹೇಳಿದ್ರೆ 1000 ವರ್ಷ ಆದ್ಮೇಲೆ ಮತ್ತೆ ಅದು ಎಕ್ಸ್ಪ್ಲೋರ್ ಆದ್ರೆ ಅಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಏನಾಗ್ತಾ ಹೋಗುತ್ತೆ, ಎಲ್ಲನೂ ಕೂಡ ನಾಶ ಆಗುತ್ತೆ. ಹಾಗಾಗಿ ತುಂಬಾ ಡೇಂಜರಸ್ ಇದು ಡಾರ್ಮೆಂಟ್ ವಾಲ್ಕೆನೋ ಇದೆಯಲ್ಲ, ತುಂಬಾ ಡೇಂಜರಸ್ ಇದು. ಸಡನ್ ಆಗಿ ಇದು ವಾಲ್ಕೆನೋ ಆಗ್ಬಿಡುತ್ತೆ, ಅದು ಡಾರ್ಮೆಂಟ್ ವಾಲ್ಕೆನೋ. ಹಾಗಾಗಿ ಇದನ್ನ ನಿದ್ರಿತ ಜ್ವಾಲಾಮುಖಿಗಳು ಅಥವಾ ಯಾವುದು? ಡಾರ್ಮೆಂಟ್ ಅಥವಾ ಸುಪ್ತ ಜ್ವಾಲಾಮುಖಿಗಳು ಅಂತ ಕರಿತಾ ಹೋಗ್ತೀವಿ. ಈ ತರಕ್ಕೆ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಯಾವುದು? ಸುಪ್ತ ಜ್ವಾಲಾಮುಖಿಗಳಿಗೆ ಯಾವ್ಯಾವುದು? ಉದಾಹರಣೆ ವೆಸುವಿಯಸ್ ಪರ್ವತ. ವೆಸುವಿಯಸ್ ಮೌಂಟೇನ್ಸ್ ಅಲ್ಲಿ ಬರುವಂತದ್ದು. ಸೊ ವೆಸುವಿಯಸ್ ಅಲ್ಲಿ ಬರುತ್ತೆ? ಇಟಲಿ. ಸೊ ವೆಸುವಿಯಸ್ ಮೌಂಟೇನ್ಸ್ ಅಲ್ಲಿ ವಾಲ್ಕೆನೋ ಬರುತ್ತೆ. ಅದು ಯಾವ ರಾಷ್ಟ್ರದಲ್ಲಿ ವೆಸುವಿಯಸ್ ಇರೋದು? ಇಟಲಿಯಲ್ಲಿ. ಇದನ್ನ ಬಿಟ್ಟರೆ ಯಾವುದು? ಮೌಂಟ್ ಫ್ಯೂಜಿಯಾಮಾ. ಸೊ ಮೌಂಟ್ ಫ್ಯೂಜಿಯಾಮಾ ಬರೋದ್ರಲ್ಲಿ ಜಪಾನ್. ಇದು ಕೂಡ ಡಾರ್ಮೆಂಟ್ ವಾಲ್ಕೆನೋಗೆ ಇನ್ನೊಂದು ಎಕ್ಸಾಂಪಲ್. ಮೌಂಟ್ ಕ್ರಕಟೋವಾ ಬರೋದಲ್ಲಿ
ಇಂಡೋನೇಷ್ಯಾ. ಆಲ್ರೆಡಿ ಕ್ವಶನ್ಸ್ ಕೇಳಿದ್ರೆ ಫಿಜಿಯಾಮ ಬಗ್ಗೆ ಕ್ವಶನ್ಸ್ ಆಗಿದೆ, ವೆಸುವಿಯಸ್ ಬಗ್ಗೆ ಆಗಿದೆ, ಮತ್ತೆ ಕರ್ಕಟೋವ ಬಗ್ಗೆನೂ ಕೂಡ ಕ್ವಶನ್ಸ್ ಆಗಿದೆ. ಹಾಗಾಗಿ ಇದ್ರ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಹಾಗಾದ್ರೆ ವೆಸುವಿಯಸ್ ಅಲ್ಲಿ ಬರುತ್ತೆ ಇಟಲಿ, ಫಿಜಿಯಾಮ ಬರೋದು ಜಪಾನ್, ಕರ್ಕಟೋವ ಬರೋದು ಇಂಡೋನೇಷ್ಯಾ. ಇಷ್ಟು ಕೂಡ ಪ್ರಮುಖವಾಗಿರುವಂತಹ ಡಾರ್ಮೆಂಟ್ ವಾಲ್ಕೆನೋಗಳು, ನಿದ್ರಿತ ಜ್ವಾಲಾಮುಖಿಗಳು. ಹಾಗಿದ್ರೆ ಮೌಂಟ್ ವೆಸುವಿಯಸ್ ಮತ್ತೆ ಮೌಂಟ್ ಕರ್ಕಟೋವ, ಮೌಂಟ್ ಪಿಲನ್ ಈ ಮೂರನ್ನು ಕೂಡ ಯಾವುದೋ ಮೌಂಟ್ ವೆಸುವಿಯಸ್, ಮೌಂಟ್ ಕರ್ಕಟೋವ, ಮೌಂಟ್ ಪಿಲನ್ ಈ ಇಷ್ಟು ವಾಲ್ಕೆನೋಗಳನ್ನ ಸೂಪರ್ ವಾಲ್ಕೆನೋ ಅಂತ ಕರಿತಾ ಹೋಗ್ತೀವಿ. ಸೂಪರ್ ವಾಲ್ಕೆನೋ ಅಂತ ಕೇಳಿದ್ರೆ ಯಾವ ವಾಲ್ಕೆನೋಗಳನ್ನ ಅಥವಾ ಜ್ವಾಲಾಮುಖಿಯನ್ನ ಕರಿತೀವಿ ಅಂತ ಕೇಳಿದ್ರೆ ಮೌಂಟ್ ವೆಸುವಿಯಸ್, ಮೌಂಟ್ ಕರ್ಕಟೋವ, ಮೌಂಟ್ ಪಿಲನ್ ಈ ಮೂರು ಕೂಡ ಯಾವುದು ನಿದ್ರಿತ ಜ್ವಾಲಾಮುಖಿಗಳಲ್ಲಿ ಬರುವಂತದ್ದು. ಜೊತೆಗೆ ಸೂಪರ್ ವಾಲ್ಕೆನೋ ಕೂಡ ಆಗಿವೆ. ನೆಕ್ಸ್ಟ್ ನೋಡೋಣಾಗಿದ್ರೆ ಏನು ನಂದಿದ ಜ್ವಾಲಾಮುಖಿಗಳು, ಹೌದಲ್ಲ. ಸೊ ನಂದಿದ ಜ್ವಾಲಾಮುಖಿಗಳು ಏನಾಗಿದ್ದ ಹೇಳಿದ್ರೆ ಮೃತ ಜ್ವಾಲಾಮುಖಿಗಳು ಅಂತ ಕರಿತಾ ಹೋಗ್ತೀವಿ. ಎಕ್ಸ್ಟಿಂಕ್ಟ್ ವಾಲ್ಕೆನೋ ಅಂತ ಹೇಳಿದ್ರೆ ಒಂದು ಸರಿ ವಾಲ್ಕೆನೋ ಆಗುತ್ತೆ, ಈ ವಾಲ್ಕೆನೋ ಆಗಿರೋ ಪ್ರದೇಶದಲ್ಲಿ ಮತ್ತೆ ಇನ್ಯಾವತ್ತೂ ಕೂಡ ವಾಲ್ಕೆನೋ ಆಗಲ್ಲ. ಜ್ವಾಲಾಮುಖಿ ಒಂದ್ಸಲ ಆಗಿದ್ರೆ ಮತ್ತೆ ಈ ಭಾಗದಲ್ಲಿ ಆಗೋದಿಲ್ಲ. ಇದಕ್ಕೆ ನಾವು ನಂದಿದ ಅಥವಾ ಮೃತ ಜ್ವಾಲಾಮುಖಿಗಳು ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ ಭಾರತದಲ್ಲಿ ಡೆಕ್ಕನ್ ಟ್ರಾಪ್ಸ್ ಅಲ್ಲಿ ಆಗಿರುವಂತದ್ದು. ಸೊ ದಕ್ಕನ್ ಪ್ರಸ್ತುತ ಮೇಲೆ ಆಗಿದ್ದ ವಾಲ್ಕೆನೋ ಎಷ್ಟೋ ಕೋಟಿ ವರ್ಷಗಳಿಂದ ಆಗಿರೋದು, ಇವಾಗ ಅದನ್ನ ನಾವು ಕಾಣಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್ ನಾರ್ಕೊಂಡಮ್ ಅಲ್ಲಿ ಇರುವಂತದ್ದು ಮೃತ ಜ್ವಾಲಾಮುಖಿಗಳು. ಹೌದಲ್ಲ. ಫಾರ್ ಎಕ್ಸಾಂಪಲ್ ತಗೋಣ, ಭಾರತದಲ್ಲಿ ಅದು ನಾರ್ಕೊಂಡಮ್ ಬರೋದಲ್ಲಿ ಈ ನಾರ್ಕೊಂಡಮ್ ಒಂದು ಐಲ್ಯಾಂಡ್ ಎಲ್ಲಿ ಬರುತ್ತೆ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಗೆ ಸಂಬಂಧಪಟ್ಟದ್ದು ನಾರ್ಕೊಂಡಮ್. ಇದ್ರಲ್ಲಿ ಅಂಡಮಾನ್ ನಿಕೋಬಾರ್ ಅಲ್ಲಿ ಇನ್ನೊಂದು ಕೂಡ ಬರುತ್ತೆ ಬ್ಯಾರನ್ ಐಲ್ಯಾಂಡ್ ಅಂತ. ಸೊ ಬ್ಯಾರನ್ ಐಲ್ಯಾಂಡ್ ಯಾವುದು ಆಕ್ಟಿವ್ ವಾಲ್ಕೆನೋಗೆ ಎಕ್ಸಾಂಪಲ್, ನಾರ್ಕೊಂಡಮ್ ಯಾವ್ದಕ್ಕೆ ಎಕ್ಸಾಂಪಲ್, ಮೃತ ಜ್ವಾಲಾಮುಖಿಗಳಿಗೆ ಎಕ್ಸ್ಟಿಂಕ್ಟ್ ವಾಲ್ಕೆನೋಗೆ ಎಕ್ಸಾಂಪಲ್ ಆಗಿದೆ. ಇನ್ನು ಅಕಂಕಗುವಾ ಬರೋದಲ್ಲಿ ಅರ್ಜೆಂಟೈನಾ. ಆಲ್ರೆಡಿ ತುಂಬಾ ಸಲ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ರೆ ಅಕಂಕಗುವಾ ಅರ್ಜೆಂಟೈನಾ. ಅರ್ಥರ್ ಸೀಟ್ ಬರೋದಲ್ಲಿ ಸ್ಕಾಟ್ಲ್ಯಾಂಡ್ ಇವೆಲ್ಲನೂ ಕೂಡ ಅದಕ್ಕೆ ನಂದಿದ ಜ್ವಾಲಾಮುಖಿಗಳಿಗೆ ಎಕ್ಸಾಂಪಲ್. ಇನ್ನು ಜ್ವಾಲಾಮುಖಿಯ ಹಂಚಿಕೆ, ತುಂಬಾ ಸಲ ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದಾರೆ ಇದನ್ನು, ಜ್ವಾಲಾಮುಖಿಯ ಹಂಚಿಕೆ ಬಗ್ಗೆ. ಸೊ ಜ್ವಾಲಾಮುಖಿ ಅತ್ಯಂತ ಹೆಚ್ಚು ಇರೋದು ಯಾವ ಭಾಗದಲ್ಲಿ, ಎಲ್ಲಿ, ಪೆಸಿಫಿಕ್ ಓಷನ್ ಅಲ್ಲಿ. ಅದಕ್ಕಾಗಿನೇ ಪೆಸಿಫಿಕ್ ಓಷನ್ ನಾವು ರಿಂಗ್ ಆಫ್ ಫೈರ್ ಅಂತ ಕರಿತಾ ಹೋಗ್ತೀವಿ, ಅಗ್ನಿ ವೃತ್ತ ಅಂತ ಕರಿತಾ ಹೋಗ್ತೀವಿ. ಪೆಸಿಫಿಕ್ ಸಾಗರ ಅಂತ ಕರಿತೀವಿ, ಅಗ್ನಿ ವೃತ್ತ, ರಿಂಗ್ ಆಫ್ ಫೈರ್ ಅಂತ ಕರಿತಾ ಹೋಗ್ತೀವಿ. ಅದು ಕೂಡ ಅತ್ಯಂತ ಹೆಚ್ಚು ಸಂಭವಿಸೋದ್ರಲ್ಲಿ ನ್ಯೂಜಿಲ್ಯಾಂಡ್, ನ್ಯೂಗಿನಿಯಾ, ಫಿಲಿಪೈನ್ಸ್, ಜಪಾನ್, ವೆಸ್ಟರ್ನ್ ಪಾರ್ಟ್ ಆಫ್ ಅಲಾಸ್ಕಾ ಸಂಬಂಧಪಟ್ಟಿದ್ದು USA. ಸೊ USA ಬರುತ್ತೆ ಅಲಾಸ್ಕಾ ಮತ್ತು USA, ಅದು ಅಮೆರಿಕ ರಾಷ್ಟ್ರ. ಹವಾಯಿ ದ್ವೀಪಗಳು ಮತ್ತು ಸೆಂಟ್ರಲ್ ಅಮೆರಿಕಾ ಅಥವಾ ಮಿಡ್ಲ್ ಅಮೆರಿಕಾ, ಮಧ್ಯ ಅಮೆರಿಕದ ಭಾಗ. ಇನ್ನು ದಕ್ಷಿಣ ಅಮೆರಿಕದ ಪಶ್ಚಿಮದ ಅಂಚುಗಳು, ವೆಸ್ಟರ್ನ್ ಮಾರ್ಜಿನ್ಸ್ ಆಫ್ ಸೌತ್ ಅಮೆರಿಕಾ. ಹೌದಲ್ಲ. ಮತ್ತು ಇವೆಲ್ಲವೂ ಕೂಡ ಹೆಚ್ಚು ವಾಲ್ಕೆನೋಗಳು ಸಂಭವಿಸುವಂಥದ್ದು. ಇವೆಲ್ಲವೂ ಕೂಡ ಪೆಸಿಫಿಕ್ ಓಷನ್ ಜೊತೆಗೆ ಬಾರ್ಡರ್ನ ಶೇರ್ ಮಾಡಿ. ಹಾಗಾಗಿ ಈ ಭಾಗದಲ್ಲಿ ಹೆಚ್ಚು ಯಾವ ನೋಡ್ತಾ ಹೋಗ್ತೀವಿ, ವಾಲ್ಕೆನೋಗಳನ್ನ ಮತ್ತು ಅರ್ಥಕ್ಗಳನ್ನ ನೋಡ್ತಾ ಹೋಗ್ತೀವಿ. ಅದಕ್ಕೆ ನಾವು ರಿಂಗ್ ಆಫ್ ಫೈರ್ ಅಂತ ಕರಿತಾ ಹೋಗ್ತೀವಿ. ಪೆಸಿಫಿಕ್ ವಲಯವನ್ನ ರಿಂಗ್ ಆಫ್ ಫೈರ್, ಅಗ್ನಿವೃತ್ತ ಅಂತ ಕರಿತಾ ಹೋಗ್ತೀವಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸೋದು ಎಲ್ಲಿ ಅಂತ ಕೇಳಿದ್ರೆ ಇಲ್ಲಿನ ಮೋರ್ ದ್ಯಾನ್ 65% ಅಷ್ಟು ವಾಲ್ಕೆನೋಗಳು ಈ ಭಾಗದಲ್ಲಿ, ಎಲ್ಲಿ ಪೆಸಿಫಿಕ್ ಓಷನ್ ನಾವು ನೋಡ್ತಾ ಹೋಗ್ತೀವಿ. ಇದರ ಬಿಟ್ಟರೆ ನೆಕ್ಸ್ಟ್ ಅಲ್ಲಿ ಬರುತ್ತೆ ಎರಡದು ಭೂಖಂಡಾಂತರ ವಲಯ, ಮಿಡ್ ಕಾಂಟಿನೆಂಟಲ್ ಬೆಲ್ಟ್. ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಎರಡನೇ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುವಂತ ಪ್ರದೇಶ. ಅದೇ ನಿಮ್ಗೆ ಹೇಳದ್ನಲ್ಲ, ಯುರೋಪ್ ಮತ್ತೆ ಆಫ್ರಿಕಾದ ಮಧ್ಯ ಭಾಗದಲ್ಲಿ ಬರುವಂತಹ ಮೆಡಿಟೇರಿಯನ್ ಸಮುದ್ರದ ಭಾಗ, ಮೆಡಿಟೇರಿಯನ್ ರೀಸನ್. ಆಲ್ಫೈನ್ ಕೂಡ ಬರುತ್ತೆ, ಯುರೋಪ್ ಭಾಗದಲ್ಲೇ ಬರುತ್ತೆ, ಮೆಡಿಟೇರಿಯನ್ ಸಮುದ್ರದ ಮೇಲ್ಭಾಗದಲ್ಲಿ. ಜೊತೆಗೆ ಮೆಡಿಟೇರಿಯನ್ ಸಮುದ್ರದ ಪ್ರದೇಶ ಮತ್ತು ಆಫ್ರಿಕಾದ, ನಾರ್ತ್ ಆಫ್ರಿಕಾದ ಭಾಗ, ಉತ್ತರ ಆಫ್ರಿಕಾದ ಭಾಗ ಇವೆಲ್ಲನೂ ಕೂಡ ಭೂಖಂಡಾಂತರ ವಲಯ, ಖಂಡಾಂತರ ವಲಯ ಅಂತ ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಂತ ಕರಿತಾ ಹೋಗ್ತೀವಿ. ಈ ಭಾಗದಲ್ಲಿ ಎರಡನೇ ಅತಿ ಹೆಚ್ಚು ಜ್ವಾಲಾಮುಖಿಗಳು ಸಂಭವಿಸುವಂತಹ ಸ್ಥಳ. ಇನ್ನು ಅಟ್ಲಾಂಟಿಕ್ ಅಥವಾ ಮಿಡಲ್ ಅಟ್ಲಾಂಟಿಕ್ ಬೆಲ್ಟ್ ಅಥವಾ ಮಿಡ್ ಅಟ್ಲಾಂಟಿಕ್ ಬೆಲ್ಟ್ ಅಂತ ಕರಿತಾ ಹೋಗ್ತೀವಿ. ಮಧ್ಯ ಅಟ್ಲಾಂಟಿಕ್ ವಲಯ, ಈ ಮಧ್ಯ ಅಟ್ಲಾಂಟಿಕ್ ವಲಯದಲ್ಲೂ ಕೂಡ ಅತ್ಯಂತ ಹೆಚ್ಚು ಜ್ವಾಲಾಮುಖಿಗಳು ಆಗೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹೈಲ್ಯಾಂಡ್ಸ್ ಆಗ್ಬೋದು, ಕೆರೆಬಿಯನ್ ಹೈಲ್ಯಾಂಡ್ಸ್ ಅಲ್ಲಿ ನಾವು ಜಾಸ್ತಿ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅದು ನಾನು ಒಂದು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡೋದಾದ್ರೆ ನೋಡಿ, ಒಂದು ಕಡೆಗೆ ಆಫ್ರಿಕಾ ಕಾಂಟಿನೆಂಟ್ ಇದೆ, ಇನ್ನೊಂದು ಕಡೆಗೆ ನಿಮಗೆ ಯುರೋಪ್ ಕಾಂಟಿನೆಂಟ್ ಇರೋದನ್ನ ನಾವಿಲ್ಲಿ ನೋಡಬಹುದು.
ಇಲ್ಲಿ ಯುರೋಪ್ ಕಾಂಟಿನೆಂಟ್ ಇದೆ, ಇಲ್ಲಿ ಆಫ್ರಿಕಾ ಇದೆ, ಇಲ್ಲಿ ನಾರ್ತ್ ಅಮೆರಿಕಾ, ಇನ್ನೊಂದು ಕಡೆ ಸೌತ್ ಅಮೆರಿಕಾ. ಈ ಮಧ್ಯದಲ್ಲಿ ಬರೋದೆ ಅಟ್ಲಾಂಟಿಕ್ ಓಷನ್. ಈ ಅಟ್ಲಾಂಟಿಕ್ ಓಷನ್ ನೋಡ್ಲಿಕ್ಕೆ ನೋಡಿ ಯಾವ ತರ ಇದೆ, ಸುತ್ತಲೂ ಕೂಡ ಭೂಪ್ರದೇಶ ಎಸ್ ಆಕೃತಿಯಲ್ಲಿದೆ. ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಬರುವಂತಹ ಎಸ್ ಆಕೃತಿಯಲ್ಲಿ ಇರುವಂತಹ ಸಮುದ್ರ ಯಾವುದು ಅಂತ ಕೇಳ್ತಾನೆ, ಅಟ್ಲಾಂಟಿಕ್ ಓಷನ್. ಈ ಮಧ್ಯಭಾಗ ಅಟ್ಲಾಂಟಿಕ್ ಓಷನ್ ಏನಾಗ್ತಿದೆ, ಈ ಬೆಲ್ಟ್ ಅಲ್ಲಿ ಇಡೀ ಭೂಪ್ರದೇಶ, ಸೊ ಇಡೀ ಭೂಪ್ರದೇಶ ಭೂಮಿ ಒಳಗಿನ ಭೂ ಫಲಕಗಳ ಚಲನೆಯಿಂದ, ಪ್ಲೇಟ್ ಟೆಕ್ಟಾನಿಕ್ ಮೂವ್ಮೆಂಟ್ಸ್ ಇಂದ ಏನಾಗ್ತಿದೆ, ಭೂಮಿ ಈ ತರ ವಿಭಾಗ ಆಗ್ತಿದೆ ಅಥವಾ ಮೂವ್ ಆಗ್ತಾ ಇದೆ, ಈ ತರ ಡಿವೈಡ್ ಆಗ್ತದೆ. ಒಂದ್ ಕಡೆಗೆ ಆಫ್ರಿಕಾ ಮತ್ತು ಯುರೋಪ್ ಕಡೆಗೆ ಭೂಭಾಗ ಚಲಿಸ್ತಾ ಇದೆ, ಇನ್ನೊಂದ್ ಕಡೆಗೆ ನಾರ್ತ್ ಅಮೆರಿಕಾ ಮತ್ತು ಸೌತ್ ಅಮೆರಿಕಾದ ಕಡೆಗೆ ಇಡೀ ಭೂಭಾಗ ಮೂವ್ ಆಗ್ತಾ ಇದೆ. ಅಂದ್ರೆ ಅಲ್ಲಿರುವಂತಹ ಸಮುದ್ರ ಮಧ್ಯಭಾಗದಲ್ಲಿ ಏನಾಗ್ತದೆ, ಭೂಭಾಗ ಈ ತರ ಎರಡೂ ಕಡೆಗೂ ಡಿವೈಡ್ ಆಗ್ತಾ ಇದೆ. ಇಲ್ಲಿರುವಂತ ಲ್ಯಾಂಡ್ ಬಾರ್ ಎರಡೂ ಕಡೆ ಕೂಡ ಮೂವ್ ಆಗ್ತಾ ಇದೆ. ಈ ಅಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಿರೋದ್ರಿಂದ ಮಧ್ಯಭಾಗದಲ್ಲಿರುವಂತಹ ಹಸ್ತನೋಸ್ಪಿಯರ್ ಇರುವಂತಹ ಲಾವ ಏನಾಗ್ತದೆ, ಮ್ಯಾಗ್ಮಾ ಭೂಮಿಯ ಮೇಲ್ಗಡೆಗೆ ಬರುತ್ತೆ. ಇಲ್ಲಿ ಬಂದು ಈ ಮಧ್ಯಭಾಗದಲ್ಲಿ ಒಂದು ಮೌಂಟೈನ್ಸ್ ಫಾರ್ಮ್ ಆಗ್ತಿದೆ. ಸಮುದ್ರ ಮಧ್ಯಭಾಗದಲ್ಲಿ ಏನಾಗ್ತಿದೆ, ಇವತ್ತೊಂದು ಮೌಂಟೈನ್, ಸಮುದ್ರ ಮಧ್ಯಭಾಗದಲ್ಲಿ ಒಂದು ಏನು ಪರ್ವತ ಕ್ರಿಯೇಟ್ ಆಗ್ತಾ ಇದೆ. ಮಿಡ್ಲ್ ಅಟ್ಲಾಂಟಿಕ್ ರಿಡ್ಸ್ ಅಂತ ಕರಿತಾ ಹೋಗ್ತೀವಿ, ಮಧ್ಯ ಅಟ್ಲಾಂಟಿಕ್ ಬರುವಂತಹ ಶ್ರೇಣಿ ಅಂತ ಕರಿತಾ ಹೋಗ್ತೀವಿ. ಕ್ಲಿಯರ್? ಯಾಕಿನೇ ಇಡೀ ಭೂಭಾಗ ಡಿವೈಡ್ ಆಗ್ತಿರೋದ್ರಿಂದ ವಾಲ್ಕೆನೋ ಬರ್ತಾ ಇದೆ. ಇದರಿಂದ ಅತಿ ಹೆಚ್ಚು ವಾಲ್ಕೆನೋಗಳು ಈ ಭಾಗದಲ್ಲೂ ಕೂಡ ನೋಡ್ತಾ ಇದೆ. ಕ್ಲಿಯರ್? ಇಲ್ಲಿ ನೋಡಿ, ಹಾಗಿದ್ರೆ ಈ ಚಿತ್ರವನ್ನು ನೀವು ಗಮನಿಸ್ತಾ ಇದ್ರೆ ಅಮೆರಿಕದ ಭಾಗ ಏನಾಗ್ತಿದೆ, ಮತ್ತೆ ಇದು ಪೆಸಿಫಿಕ್ ಓಷನ್, ಇದು ಹೌದಲ್ಲ, ಇದು ಪೆಸಿಫಿಕ್ ಓಷನ್. ಇಲ್ಲಿ ಅಮೆರಿಕ ಏನಾಗ್ತಿದೆ, ಮತ್ತೆ ನಾರ್ತ್ ಅಮೆರಿಕ ಸೌತ್ ಅಮೆರಿಕದ ಭೂಭಾಗ ಏನೋ ಪೆಸಿಫಿಕ್ ಓಷನ್ ಕಡೆಗೆ ಮೂವ್ ಆಗ್ತಾ ಇದೆ. ಮತ್ತೆ ಈ ಕಡೆ ಬಂದ ಏಷ್ಯಾ ಸಿಗುತ್ತೆ, ಆಸ್ಟ್ರೇಲಿಯಾ ನ್ಯೂಜಿಲ್ಯಾಂಡ್ ಆಗ್ಬೋದು, ಹೌದಲ್ಲ, ಈ ಭಾಗ. ಇಲ್ಲಿಂದ ಮತ್ತೆ ಭೂಭಾಗ ಈ ಕಡೆ ಮೂವ್ ಆಗ್ತದೆ. ಇಲ್ಲಿ ನೋಡಿದ್ರೆ ಅಟ್ಲಾಂಟಿಕ್ ಓಷನ್ ಏನಾಗ್ತಿದೆ, ಎರಡು ಭಾಗ ಡಿವೈಡ್ ಆಗ್ತದೆ, ಈ ತರ ಹೋಗ್ತಾ ಇದೆ ಲ್ಯಾಂಡ್ ಬಾಡಿ. ಇಲ್ಲೇನಾಗ್ತಿದೆ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆ, ಅಮೆರಿಕ ಭಾಗದಿಂದ ಕೂಡ ಬರ್ತಾ ಇದೆ. ಈ ಆಸ್ಟ್ರೇಲಿಯಾ ಮತ್ತು ಏಷ್ಯಾ ಕಾಂಟಿನೆಂಟ್ ಕೂಡ ಮೂವ್ ಆಗ್ತಿದೆ. ಈ ಮಧ್ಯದಲ್ಲಿ ಭಾಗ ಸೆಡಿಮೆಂಟ್ ಆಗ್ತಾ ಇದೆ, ಹೌದಲ್ಲ. ಅದಕ್ಕೆ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ವಾಲ್ಕೆನೋಗಳು ಸಂಭವಿಸ್ತಾ ಹೋಗುತ್ತೆ. ಅದಕ್ಕೆ ನಾವು ರಿಂಗ್ ಆಫ್ ಫೈರ್ ಅಂತ ಕರೀತಾ ಹೋಗ್ತೀವಿ. ಈ ಭಾಗದಲ್ಲಿ ಮತ್ತೆ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ವಾಲ್ಕೆನೋಗಳು ನೋಡ್ತಾ ಹೋಗ್ತೀವಿ. ಇದನ್ನ ಬಿಟ್ರೆ ಈ ಆಲ್ಫೈನ್ ಅಂತ ಹೇಳದ್ನಲ್ಲ ನೋಡಿ, ಈ ಭಾಗ ಹೌದಲ್ಲ, ಈ ಮಧ್ಯ ಭಾಗದಲ್ಲಿ, ಸೊ ಮಿಡ್ ಕಾಂಟಿನೆಂಟಲ್ ಬೆಲ್ಟ್ ಅಂತ ಕರೆದ್ನಲ್ಲ, ಈ ಮಿಡ್ ಕಾಂಟಿನೆಂಟ್ ಬೆಲ್ಟ್ ಬರೋದಲ್ಲಿ ಯುರೋಪಿನ ಭಾಗ, ಉತ್ತರ ಆಫ್ರಿಕಾದ ಭಾಗ ಮತ್ತು ಇಲ್ಲಿ ಪಾಕಿಸ್ತಾನದಿಂದ ಹಿಡಿದು ಭಾರತದ ಯಾವುದು ಹಿಮಾಲಯ ಪರ್ವತದಿಂದ ಹಿಡಿದು ಮಯನ್ಮಾರ್ ಇಂದ ಹಿಡಿದು ಥೈಲ್ಯಾಂಡ್ ವರೆಗೂ ಕೂಡ ಬರ್ತಾ ಹೋಗುತ್ತೆ. ಕ್ಲಿಯರ್? ಇದನ್ನ ನಾವು ಎಂತ ಕರಿತಾ ಹೋಗ್ತೀವಿ, ಮಧ್ಯ ಭೂಖಂಡದ ಭಾಗ. ಇಲ್ಲೂ ಕೂಡ ವಾಲ್ಕೆನೋಗಳನ್ನ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಸಿಂಪಲ್ ಆಗಿ ಬರ್ತಾ ಇತ್ತು, ಜ್ವಾಲಾಮುಖಿಗಳು ಎಲ್ಲೆಲ್ಲಿ ಹರಡಿದೆ, ಅತ್ಯಂತ ಹೆಚ್ಚು ಇರೋದು ಪೆಸಿಫಿಕ್ ಓಷನ್ ಅಲ್ಲಿ, ಎರಡನೇದು ಬರೋದು ಎಲ್ಲಿ ಬರ್ತಾ ಇದೆ ನಿಮ್ಗೆ, ಮಧ್ಯ ಭೂಖಂಡ ಭಾಗದಲ್ಲಿ, ಇನ್ನೊಂದು ಅಟ್ಲಾಂಟಿಕ್ ರೀಸನ್ ಅಲ್ಲಿ ಹೆಚ್ಚು ವಾಲ್ಕೆನೋಗಳು ಸಂಭವಿಸ ನೋಡ್ತಾ ಹೋಗ್ತೀವಿ. ಓಕೆ ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ನಮಸ್ಕಾರ.